श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಶ್ರೀಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 18ನೇ ಅಧ್ಯಾಯದ 6ನೇ ಶ್ಲೋಕವನ್ನ ಅಧ್ಯಯನ ಮಾಡ್ತಿದ್ದೀರಿ. ಶ್ಲೋಕದ ಅನುವಾದ ಹೀಗಿದೆ: ಪಾರ್ಥನೆ, ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಹರೇ ಕೃಷ್ಣ. ಇಲ್ಲಿ ಭಗವಂತ ಅಂತಿಮ ತೀರ್ಮಾನ ಕೊಡ್ತಿದ್ದಾನೆ. ಯಾಕೆ ಅಂತಿಮ ತೀರ್ಮಾನ ಅಂತಂದ್ರೆ, ನೋಡಿ, ಹಿಂದೆ ವಿದ್ವಾಂಸರು ಹೇಳಿದ್ದನ್ನ ಪುನರುಚ್ಚರಿಸಿದ್. ಈಗ ಹೆಂಗೆ ಲಾಯರ್ಗಳ ವಾದಗಳನ್ನೆಲ್ಲ ಒಬ್ಬ ನ್ಯಾಯ ತೀರ್ಮಾನವನ್ನು ಕೊಟ್ಟು ಅದನ್ನ ಕೊನೆ ಮಾಡ್ತಾನೋ, ಆ ರೀತಿ ಇದು ಅಂತಿಮ ತೀರ್ಮಾನ, ಅಂತಿಮ ಅಭಿಪ್ರಾಯ. ಯಾವ ವಿಷಯದಲ್ಲಿ ಇದು ಅಂತಿಮ ತೀರ್ಮಾನ? ಯಾರಾದ್ರೂ ಹೇಳ್ತೀರಾ? ಯಜ್ಞ ದಾನ ತಪ ಪ್ರಭು. ದಾನ ತಪ. ಯಜ್ಞ ದಾನ ತಪ. ನೋಡಿ, ಪೂಜಾ ವಿಧಾನಗಳು. ನೋಡಿ, ಪೂಜೆ ಮಾಡ್ಬೇಕು ಅಂತಂದ್ರೆ ಯಜ್ಞ ದಾನ ತಪ ಶ್ರದ್ಧೆ, ನೋಡಿ, ಪ್ರಸಾದ ಅರ್ಪಿಸುವಂಥದ್ದು, ಇವೆಲ್ಲ ಸೇರ್ಕೊಂಡಿರುತ್ತೆ. ನೋಡಿ, ನಮ್ಗೆ ಅಲ್ಲಿಗೆ ಹೋಗ್ಬೇಕು. ನೋಡಿ, ಇವೆಲ್ಲ ಸೇರ್ಕೊಂಡಿದ್ರೇನೆ ಅದು ಭಗವಂತನಿಗೆ ಪೂಜೆ ಅಂತ ಆಗೋದು. ನೋಡಿ, ಭಗವಂತನ ಪ್ರೀತಿಗೋಸ್ಕರ ಅಂತ ಮಾಡೋದು. ಆ ಮಾಡುವಂಥವುಗಳು 3 ಗುಣಗಳಿಂದ ಇರ್ತವೆ. ಈಗ ಕೆಲವೆಲ್ಲನೂ ನೋಡಿ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಇಲ್ಲಿ ಎಚ್ಚರಿಕೆ. ಹಿಂದಿನ ಶ್ಲೋಕಗಳಲ್ಲಿ ನೋಡಿ ಸನ್ಯಾಸ ಮತ್ತೆ ತ್ಯಾಗದ ಬಗ್ಗೆ ಹೇಳಿದ್ರು. ಸನ್ಯಾಸ ಮತ್ತೆ ತ್ಯಾಗ, ನೋಡಿ, ಆ ವಿಷಯಗಳು ಬಂದಾಗ ಆ ಸನ್ಯಾಸ ಆಗ್ಲಿ ತ್ಯಾಗ ಆಗ್ಲಿ ನಮ್ಗೆ ಗೊತ್ತಾಯ್ತು. ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು ಅಂತ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನ ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸ ಅಂತ ಹೇಳ್ತಾರೆ. ಎಲ್ಲ ಕರ್ಮ ಫಲಗಳನ್ನು ಬಿಡುವಂಥದ್ದು ವಿದ್ವಾಂಸರು ತ್ಯಾಗ ಅಂತ ಕರೀತಾರೆ. ನೋಡಿ, ನೋಡಿ ಹಂಗೆ ಕರ್ಮ ಮಾಡುವಂಥದ್ದು, ನೋಡಿ ಅದ್ರ ಬರುವಂತ ಫಲ, ಇವೆರಡು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಕರ್ಮ ಮಾಡುವಂಥದ್ದು, ಅದರಿಂದ ಬರುವಂತ ಫಲ. ಆ ಕರ್ಮ ಮಾಡಿದಂತ ಬಂದ ಫಲವನ್ನ ತ್ಯಾಗ ಮಾಡೋದು. ನೋಡಿ, ಆ ಕರ್ಮನೇ ಮಾಡದೆ ಇರಬಾರ್ದು, ಕರ್ಮಗಳನ್ನ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಮಗೆ ಹೇಳ್ಕೊಡ್ತಿದ್ದಾರೆ. ನೋಡಿ, ಈ ಶ್ಲೋಕವನ್ನು ಓದ್ತಿದ್ರೆ ಹಿಂದೆ ಯಾವುದೋ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಜ್ಞಾಪಕ ಬರುತ್ತೆ. ಯಾವ ಶ್ಲೋಕ ಜ್ಞಾಪಕ ಬರುತ್ತೆ? ಇದು ಈ 18ನೇ ಅಧ್ಯಾಯ ಹಿಂದೆ ಹೇಳಿರೋದನ್ನೇ ಪುನರ್ ಉಚ್ಚರಿಸ್ತಾ ಬರುವಂತದ್ದೇ ಇಡೀ 18ನೇ ಅಧ್ಯಾಯ. ಹಂಗಾಗಿ ಹಿಂದಿನ ಶ್ಲೋಕಗಳು ಇದೇ ತರ ಶ್ಲೋಕಗಳು ಕಾಣ್ತೀರಿ. 2ನೇ ಅಧ್ಯಾಯದ 40ನೇ ಶ್ಲೋಕನ ಪ್ರಭು? ಏನ್ ಹೆಸರು ಹೇಳಿ, ಮತ್ತೆ ಇಲ್ಲ ಅನುವಾದ ಆದ್ರೂ ಹೇಳಿ, ಅರ್ಥ ಆದ್ರೂ ಹೇಳಿ. ಶ್ಲೋಕ ನಂಬರ್ ಅಲ್ಲ, ಏನು ಜ್ಞಾಪಕ ಬರುತ್ತೆ? ಯಾವ ಶ್ಲೋಕ ಜ್ಞಾಪಕ ಬರುತ್ತೆ? ಓಕೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, 2ನೇ ಅಧ್ಯಾಯದ 47ನೇ ಶ್ಲೋಕ. ನೋಡಿ, ಇದೇ ಶ್ಲೋಕಕ್ಕೆ ಅರ್ಥ ಕೊಡೋ ತರ ಇದೆ.
ಅದಕ್ಕೆ ಇದನ್ನ ಪ್ರಭುಪಾದರಲ್ಲಿ ಹೇಳ್ತಿರೋದು ಉಪಸಂಹಾರ ಅಂತ. ಸಮ್ಮರಿ ನೋಡಿ, ಇಷ್ಟೊತ್ತು ಹೇಳಿದವುಗಳನ್ನೆಲ್ಲ ಮೆಲುಕು ಹಾಕುವಂಥದ್ದು ನೋಡಿ. ಅದನ್ನೇ ತಾವು ನೋಡಿ ಇಲ್ಲಿ ಕಾಣ್ಬೋದು ನೋಡಿ. ಹಂಗೆ ಇಲ್ಲೇ ಹೇಳ್ತಾರೆ ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು ಅಂತ. ಅಲ್ಲೂ ಕೂಡ ಹಂಗೇನೆ ಹೇಳಿದ್ದು, ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಹೇಳಿದ್ರು ನೋಡಿ. ಅಲ್ಲಿ ಏನ್ ಹೇಳಿದ್ರು ಅಂತ ಸ್ವಲ್ಪ ವಾಪಸ್ ಹೋಗಿ ನೋಡಿದ್ರೆ ನೋಡಿ, 2ನೇ ಅಧ್ಯಾಯದ ಅನುವಾದ ಓದ್ಲ ಪ್ರಭು? ಓದಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕೆ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಹರೇ ಕೃಷ್ಣ ಪ್ರಭು. ತುಂಬಾ ನೋಡಿ, ಹಂಗೆ ಕರ್ಮ ನಿಲ್ಲಿಸಬಾರ್ದು, ಕರ್ಮ ಫಲವನ್ನ ತ್ಯಾಗ ಮಾಡ್ಬೇಕು ಅಂತ ಹೇಳಿ ನೋಡಿ. ಕರ್ಮಗಳನ್ನೆಲ್ಲ ನಿಲ್ಸಕ್ ಶುರು ಮಾಡ್ಬಿಟ್ರೆ ಮಾಡೋಂತ ನೋಡಿ ನಾವು ಆಕ್ಟಿವಿಟೀಸ್ ಏನೆಲ್ಲ ನೋಡಿ, ಅದನ್ನೆಲ್ಲ ಎಲ್ಲರೂ ನಿಲ್ಲಿಸ್ತಾ ಹೋದ್ರೆ ಈ ಜಗತ್ ನಡೆಯೋದಿಲ್ಲ ನೋಡಿ. ಹಂಗೆ ನಮಗೆ ನಿಯೋಜಿತ ಕರ್ಮಗಳು ಅಂತ ಇದಾವೆ. ಮುಂದಿನ ಶ್ಲೋಕಗಳಲ್ಲಿ ನೋಡಿ ಅದಿನ್ನೂ ತುಂಬಾ ಸ್ಪಷ್ಟವಾಗಿ ಬರುತ್ತೆ ನೋಡಿ. ಅದನ್ನು ಸೇರಿಸ್ಕೊಂಡು ಹೇಳ್ಬೋದು ನೋಡಿ. ಶ್ಲೋಕ 7, ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ಉಪಪದ್ಯತೆ ಮೋಹತ್ತಾಸ್ಯ ತ್ಯಾಗಸ್ತಾಮಸ ಪರಿಕೀರ್ತತೆ. ನಿಗದಿತ ಕರ್ತವ್ಯಗಳನ್ನು ಎಂದೂ ತ್ಯಜಿಸಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡುವುದು ಎಂದು ಹೇಳುತ್ತಾರೆ. ಹಿಂಗೆ ನಿಯಮಿತ ಕರ್ತವ್ಯಗಳ ಬಗ್ಗೆ ಹೇಳ್ತಿದ್ದಾರೆ. ಅದನ್ನೇ 8ನೇ ಶ್ಲೋಕದಲ್ಲಿ ಹಂಗೆ ಹೇಳ್ತಾರೆ, ದುಃಖಂ ಇತಿ ಏವ ಯತ್ ದುಃಖಂ ಇಯತ್ತೇವ ಯತ್ ಕರ್ಮ ಕಾಯ ಕ್ಲೇಶ ಭಯ ತ್ಯಾಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹ ಆಯಸ್ಸಾದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಿದವನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ ನೋಡ್ರಿ. ಹಿಂಗೆ ಹೇಳ್ತಾರೆ ಇಷ್ಟು ವಿಷಯಗಳು. ಹಂಗಾಗಿ ನಾವೇನ್ ಮಾಡ್ಬೇಕಂತೆ, ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮಾಡ್ಬೇಕು, ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನೋಡಿ, ನಮ್ಗೆ ಆ ಕರ್ಮ ಫಲದ ಮೇಲೆ ನಮ್ಗೆ ಅಧಿಕಾರ ಇಲ್ಲ ಅಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ ನೋಡಿ. ಒಬ್ಬ ರೈತ ನೋಡಿ, ನೀವು ನೋಡಿರ್ತೀರಿ, ನಾನು ನೋಡಿ ಕೃಷಿ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ನಾವು ದಿನನಿತ್ಯ ನೋಡ್ತೀರಿ. ರೈತರು ಬೆಳೆ ಬೆಳಿತಾರೆ, ಬಹಳ ಸತಿ ಲಾಭನೇ ಬರೋದಿಲ್ಲ ಗೊತ್ತಾ. ಅವರು ಲೆಕ್ಕಾಚಾರ ಹಾಕ್ಬಿಟ್ರೆ ಖರ್ಚು ವೆಚ್ಚ ಉಳಿದದ್ದು ಕೈಯಿಂದ ಹಾಕಿರ್ತಾರೆ, ಬಹಳ ಸರ್ತಿ ಕೈಯಿಂದ ಹಾಕಿರ್ತಾರೆ. ಆದ್ರೆ ನೀವು ಯಾವ್ದಾದ್ರು ರೈತ ಕುಟುಂಬದವರಾಗಿದ್ರೆ ಅಥವಾ ರೈತ ಕುಟುಂಬದವರಿಗೆ ನಿಮ್ಮ ಹತ್ತಿರದಿಂದ ಗೊತ್ತಿದ್ರೆ, ಅವರು ಅದೊಂದು ಸಂಸ್ಕೃತಿ, ಅದೊಂದು ಕಲ್ಚರ್ ಅಂತ ಅಗ್ರಿಕಲ್ಚರ್ ಮಾಡ್ತಾರೆ ನೋಡಿ. ಜಮೀನು ಬೀಡು ಬಿಟ್ಕೊಂಡಿದ್ರೆ ಅದು ಅವ್ರ ಕುಟುಂಬಕ್ಕೆ ಅವಮಾನ ನೋಡಿ. ಸುಮ್ಮನೆ ಬೀಡಾಗಿ ಬಿಟ್ಕೊಂಡಿದ್ರೆ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅವ್ರು ಏನಾದ್ರೂ ಮಾಡಕ್ ಹೋಗ್ತಾರೆ. ಪಾಪ ಬಹಳ ಸತಿ ಕೈ ಸುಟ್ಕೋತಾರೆ ನೋಡಿ. ಇನ್ನು ಬದುಕಲೇಬೇಕು, ಮಾಡದೇ ಇರೋಕ್ಕೆ ಸುಮ್ಮನೆ ಇರೋಕ್ಕಾಗಲ್ಲ ನೋಡಿ. ಅದಕ್ಕೆ ಅವ್ರು ಏನಾದ್ರೂ ಮಾಡ್ತಾರೆ, ಲಾಸ್ ಆಗತ್ತೆ ಆದ್ರೆ ಸುಮ್ಮನೆ ಇರೋದಿಲ್ಲ, ಏನಾದ್ರೂ ಒಂದು ನೋಡಿ. ಹಂಗೆ ಇರುತ್ತೆ ಸಾಮಾನ್ಯವಾಗಿ. ಹಂಗೆ ಮಾಡೋ ಕರ್ತವ್ಯ ಅಂತ ಮಾಡಕ್ ಹೋಗ್ತಾರೆ. ಈ ತರದ್ದು ಎಲ್ಲ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮಾಡ್ಬೇಕು ಅಂತ ಹೇಳೋದು ನೋಡಿ. ತುಂಬಾ ನಾವೇನ್ ಮಾಡ್ತೀವಿ ಅಂದ್ರೆ ಕರ್ಮ ಫಲಗಳ ಬಗ್ಗೆನೇ ಆಸಕ್ತಿ ಇಟ್ಕೋತೀವಿ. ಆ ಕರ್ಮ ಮಾಡುವಂತ ಪ್ರಯತ್ನದ ಮೇಲೆ ನಾವು ಕೊಡುವಂತ ಗಮನ ನೋಡಿ, ನಾವು ಕೊಡುವಂತ ಪರಿಶ್ರಮ ಪ್ರಯತ್ನ ಇವುಗಳು ಕಡಿಮೆ ಮಾಡ್ಬಿಡ್ತೀವಿ ನೋಡಿ. ಉದಾಹರಣೆಗೆ ನೋಡಿ, ಒಬ್ಬ IAS ಕೂತಿರ್ತಾನೆ ಒಬ್ಬ ಅಭ್ಯರ್ಥಿ, ನೋಡಿ ಆತ ಅದ್ರ ಬಂದ್ರೆ IAS ಅವನೊಂದು ಡ್ರೀಮ್ ನಲ್ಲಿ, ಒಂದು ಕನಸಲ್ಲಿ ಇರ್ತಾನೆ ಅವನು. ನಾನು IAS ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ನನ್ಗೆ ಕಾರ್ ಕೊಡ್ತಾರೆ, ನನ್ಗೆ ಅಧಿಕಾರ ಸಿಗುತ್ತೆ, ನನ್ಗೆ ಆಳುಗಳು ಇರ್ತಾರೆ, ನಾನು ಹೇಳ್ದಂಗೆಲ್ಲ ಕೇಳ್ತಾರೆ ನೋಡಿ, ನನ್ಗೆ ಇಷ್ಟು ದುಡ್ಡು ಬರುತ್ತೆ. ಇದೇ ಕಲ್ಪನಾ ಲೋಕದಲ್ಲಿ
ತಿರುಕನ ಕನಸು ತರ ಇರ್ತಾನೆ. ಅವನ ಇಡೀ ಸಮಯವನ್ನೆಲ್ಲ ಅವನ ಕನಸಲ್ಲೇ ಹಿಂಗೆ ಕಳೆದ್ರೆ ಕರ್ಮ ನೋಡ, ಫಲಾಪೇಕ್ಷೆ ಮೇಲೇನೆ ಸಮಯ ಕೊಟ್ರೆ ಅವನು ಹಾಕುವಂತ ಪ್ರಯತ್ನದ ಒಂದು ಪರಿಶ್ರಮ ಇರುತ್ತಲ್ಲ, ಅದಕ್ಕೆ ಅವನು ಸರಿಯಾಗಿ ಕೊಡಕ್ ಆಗೋದಿಲ್ಲ. ಇಲ್ಲದೆ ಇದ್ರೆ ನೋಡಿ, ಇದು ಪರೀಕ್ಷೆ ಆಗುತ್ತೋ ಇಲ್ವೋ, ಪಾಸ್ ಆಗ್ತಿರೋ ಇಲ್ವೋ, ನೋಡಿ ಹಿಂಗೆ ಯೋಚನೆ ಮಾಡ್ಕೊಂಡು ಕೆಲವರು ಇರ್ತಾರೆ. ಮಾಡೋ ಪ್ರಯತ್ನ ಮೇಲೆ ಅವರು ಗಮನ ಕೊಡದೆ ಆ ಫಲದ ಮೇಲೆ ಜಾಸ್ತಿ ಕೊಡ್ತಿರ್ತಾರೆ. ಬಹಳಷ್ಟು ಜನ ನೋಡಿ ಭಯದಲ್ಲೇ ಬದುಕ್ತಿರ್ತಾರೆ. ನೋಡಿ ನಿಮ್ಮೆಲ್ಲರಿಗೂ ಭಯ ಇದ್ದೇ ಇದೆ. ನೋಡಿ ಆ ಭಯ ಹೆಂಗೆ ಅಂತಂದ್ರೆ, ನೋಡಿ ಆ ಘಟನೆ ಇನ್ನೂ ಆಗೇ ಇಲ್ಲ. ನೋಡಿ ನೆನ್ನೆದು ಆಗೋಯ್ತು, ನಾಳೆ ಅನ್ನುವಂಥದ್ದು ನಾಳೆಗಾಗಿದೆ, ಇನ್ನೂ ಆ ಘಟನೆ ಸಂಭವಿಸಿಲ್ಲ. ಆವಾಗ್ಲೇ ಜನ ಭಯ ಬೀಳ್ತಿರ್ತಾರೆ. ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ, ನೋಡಿ ಹಿಂಗಾಗಿ ಹಂಗಾಗಿ ಹಿಂಗೋಗ್ಬಿಟ್ರೆ. ಹೌದಾ? ಬಹಳಷ್ಟು ಜನ ಇದೆ. ನಮ್ ಗತಿ ಏನು ಅಂತ ಅನ್ಕೊಂತೀವಿ. ಹಿಂಗೆ ನೋಡಿ, ಅವರ ಬಹುಪಾಲು ಅಮೂಲ್ಯವಾದಂತ ಸಮಯ ಯಾವುದರ ಮೇಲೆ ಕಳೀತಾರೆ ಅಂದ್ರೆ, ನೋಡಿ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತೇಳಿ ಒಂದು ಭಯದಲ್ಲಿ ಕಳೀತಾರೆ. ಇಲ್ಲದೆ ಇದ್ರೆ ಕನಸುಗಳಲ್ಲಿ ಕಳೀತಾರೆ. ನೋಡಿ ಅದು ಕೊಡ್ಬೇಕಾಗಿರುವಂತ ಅಮೂಲ್ಯವಾದಂತ ಆದಂತ ಸಮಯ ಆ ಪ್ರಯತ್ನದ ಮೇಲೆ ಎಫರ್ಟ್ ಪ್ರಯತ್ನ ಮಾಡೇ ಇರೋದಿಲ್ಲ. ನೋಡಿ ಈ ತರದ್ದು ನಾವು ಕಾಣ್ಬೋದು, ವಿಶೇಷವಾಗಿ ಸಾಧಕರಲ್ಲಿ. ನೋಡಿ ಅದಕ್ಕೋಸ್ಕರನೇ ಈ ಶ್ಲೋಕಗಳು ಹೇಳ್ತಿರೋದು, 3 ಶ್ಲೋಕಗಳು ನೋಡಿ ಅದೇ ವಿಷಯವನ್ನ ಚರ್ಚಿಸ್ತಿರೋದು. ಏನಾದ್ರೂ ಹೇಳಕ್ ಬಯಸ್ತೀರಾ ಇದ್ರ ಮೇಲೆ? ನಾನು ಹೇಳಿದ ವಿಷಯ ಅರ್ಥ ಆಯ್ತಾ? ಅಂದ್ರೆ ನಾವು ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ಬೇಕು ಪ್ರಭು. ಭಗವಂತ ನಮ್ಗೆ ಹೃದಯದಲ್ಲಿರೋ ಪರಮಾತ್ಮ ಸ್ಪಂದಿಸ್ತಾರೆ ಅಂತ ನಾವು ನಂಬಿಕೆ ಇಟ್ಕೋಬೇಕು. ಅದರ ಪ್ರಕಾರ ಮಾಡ್ತಾ ಹೋಗ್ಬೇಕು. ಭಗವಂತನಿಗೆ ಸ್ವಲ್ಪ ಆದ್ರೂ ಶರಣಾಗಿದ್ದೀವಲ್ಲ ಅಂತ ಅಂದ್ರೆ ತಪ್ಪು ಮಾಡಕ್ ಹೋಗ್ಬಾರ್ದು ಪ್ರಭು. ಆಸೆಗಳಿಗೆ ಇಟ್ಕೊಳ್ಬಾರ್ದು ಪ್ರಭು. ಆಸೆಗಳೇ ಇಟ್ಕೋಬಾರ್ದು ಅನ್ನುವಂಥದ್ದು ಹಂಗೆ ನೇರವಾಗಿ ಹೇಳ್ಬಾರ್ದು. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳ್ತಾನೆ. ಆದ್ರೆ ನಮ್ಮ ಬದುಕನ್ನ ನಡೆಸುವಂತ ಒಂದು ಇಂಧನನೇ ಆಸೆಗಳು. ನೋಡಿ ಫಲಾಪೇಕ್ಷೆ ಇಟ್ಕೊಂಡೇ ನಾವು ಕರ್ಮ ಮಾಡಬಾರ್ದು. ಆಸೆಯನ್ನ ಆಧ್ಯಾತ್ಮಿಕದ ಕಡೆಗೆ ತಿರುಗಿಸ್ಬೇಕು. ಆಸೆಗಳನ್ನ, ನಮ್ಮ ಪ್ರಯತ್ನಗಳನ್ನ ಇಲ್ಲದೆ ಇದ್ರೆ ನೋಡಿ ನಾವು ಭೌತಿಕವಾದಂತ ಆಸೆಗಳನ್ನೇ ಪಡ್ತೀವಿ. ಆ ತರದ್ದೇ ಕನಸಿನ ಒಂದು ಪ್ರಯತ್ನಗಳು ಏನೇನೋ ಮಾಡ್ತೀರಿ, ನೋಡಿ ನಿರಾಸೆ ಆಗುತ್ತೆ, ಬಹಳ ತೀವ್ರವಾಗಿ ನಿರಾಸೆ ಆಗುತ್ತೆ. ಪರಿಶ್ರಮ ಎಲ್ಲ ವೇಸ್ಟ್ ಅನ್ಸುತ್ತೆ. ನೋಡಿ ನಾನು ನೋಡಿದ್ದೀನಿ, ಎಷ್ಟೋ ಜನ ನೋಡಿದ್ದೀನಿ, ತಮ್ಮ ಜೀವನ ಪೂರ್ತಿ ತಮ್ಮ ಮಕ್ಕಳಿಗೋಸ್ಕರನೇ ತಂದೆ ತಾಯಿಗಳು ಬದುಕಿರ್ತಾರೆ, ಎಲ್ಲ ಪ್ರಯತ್ನಗಳು ಅದಕ್ಕೆ ಹಾಕಿರ್ತಾರೆ. ಆ ಮಕ್ಕಳು ನೋಡಿ ಕೊನೆ ಕಾಲದಲ್ಲಿ ಯಾರೇ ಮಾಡೋದಿಲ್ಲ. ನೋಡಿ ಈ ತರದ ಬಹಳ ಉದಾಹರಣೆಗಳಿದ್ದಾವೆ. ಇವರು ತುಂಬಾ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆಗೆ ತಕ್ಕಂತೆ ಮಕ್ಕಳು ಸ್ಪಂದಿಸೋದಿಲ್ಲ. ನೋಡಿ ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗಿ ಕೂತ್ಬಿಡ್ತಾರೆ. ಏನ್ ಮಾಡೋದು ಅಲ್ವಾ? ನೋಡಿ ಅವ್ರ ಇಡೀ ಬದುಕು ಜೀವನ ನೋಡಿ ಅವ್ರು ಉಳಿಸಿದ್ದು ಗಳಿಸಿದ್ದು ಎಲ್ಲ ಹಲ್ಲ ಹಾಕಿರ್ತಾರೆ. ನೋಡಿ ಕೊನೆಯಲ್ಲಿ ನೋಡಿ ಅವ್ರ ಕೈ ಕೊಟ್ಟು ಹೋಗ್ಬಿಡ್ತಾರೆ. ಅವ್ರ ಬದುಕು ಅವ್ರ ಮೋಜು ಮಸ್ತಿ, ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ. ಇವ್ರು ನಿರೀಕ್ಷೆ ಮಾಡ್ತಾರೆ, ಅವ್ರು ನನ್ನ ಕಡೆ ನೋಡ್ತಾರೆ. ನೋಡಿ ಅದನ್ನೇ ಈಗ ನೋಡಿ ಪಿತೃತರ್ಪಣದಲ್ಲಿ ಅದೇ ವಿಷಯ ಹೇಳ್ತಿದ್ರಲ್ವಾ. ನೋಡಿ ಮೊನ್ನೆ ಸರ್ವಪವನ ಪ್ರಭುಜವರು ಹೇಳ್ತಿದ್ರು ನೋಡಿ ಅಂತಿಮ ಸಂಸ್ಕಾರ ದಿನದಲ್ಲಿ ಮಾಡಿ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ನೋಡಿ ಅಂತಿಮ ಸಂಸ್ಕಾರಕ್ಕೂ ಬರೋದಿಲ್ಲ. ಯಾರೋ ಒಬ್ಬ ಪೂಜಾರಿಗೆ ಎಲ್ಲೋ ಸ್ವಲ್ಪ ನೋಡಿ ಒಂದು ಹಣ ಅಂತ ಕೊಡ್ಸಿ ಮಾಡ್ಬೇಕಾಗಿರೋದೆಲ್ಲ ಮುಗಿಸಿ ನೋಡಿ ಆಯ್ತು ಅನ್ನೋ ತರದ್ದೆಲ್ಲ ಇರ್ತಾರೆ. ಅಂದ್ರೆ ನೋಡಿ ಹಿಂಗೆ ವಿಚಿತ್ರ ಇರುತ್ತೆ ಭೌತಿಕ ಪ್ರಪಂಚದಲ್ಲಿ. ನೋಡಿ ಇದಕ್ಕೆ ಮಿತಿನೇ ಇಲ್ಲ. ಇದಕ್ಕೆಲ್ಲ ಒಂದೇ ಪರಿಹಾರ ಅಂದ್ರೆ ಇವತ್ತಿನ ಶ್ಲೋಕಗಳು ಏನ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದೀವಿ. ನೋಡಿ ನಾವು ನೋಡಿ ಈ ತರದ ನಿರೀಕ್ಷೆ ಇಟ್ಕೊಂಡು ಏನೇನೋ ಆಸೆಗಳು ಇಟ್ಕೊಂಡು ಮಾಡ್ತೀವಿ. ನೋಡಿ ಅದನ್ನೇ ಇಲ್ಲಿ ಹೇಳ್ತಿರೋದು, ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮಾಡಿ. ನಾವು ನೋಡಿ ಇಲ್ಲಿ ಕರ್ತವ್ಯ ಅಂತ ಮಾಡಿ ಫಲಾಪೇಕ್ಷೆ ಇಟ್ಕೋಬಾರ್ದ ಪ್ರಭುಜಿ?
ಏನ್ ಹೇಳಿ ಮಾತಾಜಿ? ಕೃಷ್ಣ ಪ್ರಜ್ಞೆಯಲ್ಲೂ ನಾವು ಮುಂದುವರಿಬೇಕು ಅನ್ನೋದು ಒಂದು ಫಲಾಪೇಕ್ಷೆ ಇಟ್ಕೋಬೇಕೋ ಇಟ್ಕೋಬಾರ್ದು? ನಿಮ್ಗೆ ಏನಿಸುತ್ತೆ ಮಾತಾಜಿ? ಇಟ್ಕೋಬೇಕು ಅನ್ಸುತ್ತೆ ಪ್ರಭುಜಿ. ಇವಾಗ ಮಕ್ಕಳನ್ನೇ ಆಗ್ಲಿ ಮನೆಯವ್ರನ್ನೇ ಎಲ್ಲಾರ್ನು ಕೃಷ್ಣ ಪ್ರಜ್ಞೆಗೆ ಬೇಕಪ್ಪ ಅಂತ ಕೇಳ್ಕೊಂತೀವಲ್ಲ ಪ್ರಭುಜಿ, ಅದು ಒಂದು ಫಲಾಪೇಕ್ಷೆನೇ ಅಲ್ವಾ ಪ್ರಭುಜಿ? ಆದ್ರೆ ಇಂಥದ್ದು ಇಟ್ಕೋಬೇಕು. ಹಾ ಪ್ರಭುಜಿ. ಇಂಥದ್ದಕ್ಕೆ ನಿಮ್ ಕೈಯಲ್ಲಿ ಆಗದೆ ಇರೋದನ್ನು ಕೂಡ ಇಟ್ಕೋಬೇಕು. ನೋಡಿ ಅದನ್ನ ನೀವು ಇಟ್ಕೊಂಡ್ರೆ ಸಾಕು, ಅದನ್ನ ಪೂರೈಸುವಂತ ಕೆಲಸ ಕೃಷ್ಣ ಮಾಡ್ತಾನೆ. ನೋಡಿ ಅದು ನಿಮಗೆ ಅಸಾಧ್ಯ ಅನ್ಸ್ಬೋದು. ನೋಡಿ ಇದಕ್ಕೆ ಕೆಲವೊಂದು ಉದಾಹರಣೆಗಳು ಕೂಡ ಇದಾವೆ. ನೋಡಿ ಒಂದು ಪಕ್ಷಿ ನೋಡಿ ಒಂದು ಸಮುದ್ರ ಮೊಟ್ಟೆಗಳನ್ನ ಕಿತ್ಕೊಂಡ್ಬಿಡುತ್ತೆ. ಒಂದು ಅಲೆ ಬಂದು ಆ ಸಮುದ್ರದ ಪಕ್ಕದಲ್ಲಿ ಒಂದು ಪಕ್ಷಿ ಮೊಟ್ಟೆ ಇಟ್ಟಿರುತ್ತೆ, ಮೊಟ್ಟೆಗಳನ್ನ ಸಿಳ್ಕೊಂಡ್ಬಿಡುತ್ತೆ. ಆ ಪಕ್ಷಿ ಕೇಳುತ್ತೆ, ನನ್ನ ಮೊಟ್ಟೆಗಳು ವಾಪಸ್ ಕೊಡು ಅಂದ್ರೆ ಕೊಡೋದಿಲ್ಲ. ಆ ಪಕ್ಷಿ ನೀನ್ ನೀರ್ನೆಲ್ಲ ಖಾಲಿ ಮಾಡ್ಬಿಡ್ತೀನಿ ಅಂತ ಎದುರಿಸಿ ನೋಡಿ ಕೊಕ್ಕಲ್ಲಿ ತೆಗಿತಾ ಇದ್ರೆ ನೋಡಿ ಅದನ್ನ ನೋಡಿ ಪಕ್ಷಿಗಳ ರಾಜ ಗರುಡ ದೇವರಿಗೆ ವಿಷಯ ಗೊತ್ತಾಗುತ್ತೆ. ಆತ ಬರ್ತಾನೆ. ನೋಡಿ ತನ್ನ ತಂಗಿ ನೋಡಿ ಆ ಪಕ್ಷಿ ಪುಟಾಣಿ ಪಕ್ಷಿಗೆ ಏನು ಅನ್ಯಾಯ ಆಗಿರುತ್ತೋ ನೋಡಿ ಆತ ನೋಡಿ ಆ ಪ್ರಯತ್ನ ನೋಡಿ ಇದು ಭೌತಿಕವಾದಂಥದ್ದು ಒಂದು ಆಗಿರ್ಬಹುದು, ಉದಾಹರಣೆ ಆಗಿರ್ಬಹುದು. ನೋಡಿ ಆ ಗರುಡ ದೇವನಿಗೆ ನೋಡಿ ಸಹಾಯ ಮಾಡ್ಬೇಕು ಅನ್ಸುತ್ತೆ ಅಂತಃಕರಣ. ನೋಡಿ ಹಂಗೆ ನಿಮ್ಮ ಪ್ರಯತ್ನ ನೋಡಿ ಗರುಡ ಒಂದ್ ಧಮಕಿ ಹಾಕ್ತಾನೆ ನೋಡಿ ಸಮುದ್ರನಿಗೆ ನೋಡಿ ತಕ್ಷಣ ವಾಪಸ್ ಕೊಟ್ಬಿಡ್ತಾನೆ. ನೋಡಿ ಹಂಗೆ ನಿಮ್ಮ ಪ್ರಯತ್ನ ನಿಮ್ಮ ಆಸೆಗಳಿಗೆ ನೋಡಿ ಗುರುಗಳು ನೋಡಿ ಹಿರಿಯ ಭಕ್ತರು ನೋಡಿ ಇಂಥವರು ಕೂಡ ಆ ಪ್ರಾರ್ಥನೆಗೆ ಸೇರಿಸಿದ್ರೆ ಮುಂದಿನ ದಿನಗಳಲ್ಲಿ ನೋಡಿ ಎಲ್ಲ ಪ್ರಾರಂಭ ಹಂಗೆ ಆಗೋದು. ಅದಕ್ಕೆ ಇಲ್ಲಿ ಹೇಳ್ತಿದ್ರೆ ಕರ್ಮಗಳನ್ನ ಬಿಡಬೇಡಿ ಅಂತ. ಇಲ್ಲದೇ ಇದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಬದುಕಕ್ಕೆ ಆಸೆನೇ ಇರೋದಿಲ್ಲ. ಎಲ್ಲ ಆಸೆಗಳನ್ನ ಒಂದು ಹಂತದಲ್ಲಿ ಈ ರೀತಿ ಶ್ವೇತ ಮಾತಾಜಿಯವ್ರು ಕೇಳಿದ್ರಲ್ವಾ, ನೋಡಿ ಅದನ್ನ ಆಧ್ಯಾತ್ಮಿಕ ಕಡೆಗೆ ತಿರುಗಿಸ್ಕೊಡುವಂಥದ್ದು ಆಗ್ಬೇಕು. ಯಾವತ್ತಾದ್ರೂ ನೋಡಿ ಇವತ್ತು ನಮಗೆ ಅದು ಅಸಾಧ್ಯ ಅನ್ಸುವಂಥದ್ದನ್ನ ಸಾಧ್ಯ ಮಾಡಿಸೋದೇ ಕೃಷ್ಣ. ನೋಡಿ ನಮ್ಮ ಹಂತಗಳಲ್ಲಿ ಕೆಲವೆಲ್ಲ ಏನು ಮಾಡಕ್ ಆಗಲ್ಲ. ನೋಡಿ ಕುರುಕ್ಷೇತ್ರ ಯುದ್ಧವನ್ನ ಗೆಲ್ಬೇಕು ಅಂತ ಪಾಂಡವರು ಬಯಸ್ತಾರೆ. ನೋಡಿ ಅವ್ರಿಗೆ ರಾಜ್ಯ ಕಳ್ಕೊಂಡಿರ್ತಾರೆ. ನೋಡಿ ಅವರು ಒಂದು ಹಂತದಲ್ಲಿ ರಾಜ್ಯನೂ ಬೇಡ, ನಮ್ಗೆ 5 ಗ್ರಾಮ ಸಿಕ್ಕಿದ್ರೆ ಸಾಕು ಅನ್ನೋ ತರದ್ದು ಇರ್ತಾರೆ. ನೋಡಿ ಕೃಷ್ಣನೇ ಪ್ರಪೋಸ್ ಮಾಡಿರ್ತಾನೆ. ನೋಡಿ ಒಂದು ಹಂತದಲ್ಲಿ ಕುರುಕ್ಷೇತ್ರ ಯುದ್ಧನೇ ಬೇಡ ಅಂತ ಅರ್ಜುನ ಹೋಗುವಂತ ಒಂದು ಹಂತಕ್ಕೂ ಬಂದಿರ್ತಾನೆ. ನೋಡಿ ಕೃಷ್ಣನೇ ನೋಡಿ ಅದನ್ನ ಏನು ಬೇಕು ಏನ್ ಬೇಡ, ಯೋಗಕ್ಷೇಮಂ ವಹಾಮ್ಯಹಂ, ಇರೋದನ್ನೆಲ್ಲ ಕಾಪಾಡುವಂಥದ್ದು, ಇಲ್ಲದೆ ಇರೋದನ್ನೆಲ್ಲ ಕೊಡೋದು. ನೋಡಿ ಅದಕ್ಕೆ ಬೇಕಾದ ಬುದ್ಧಿ ಕೊಡೋದು. ದದಾಮಿ ಬುದ್ಧಿ ಯೋಗಂತಂ ಏನಮೋಪಯಾಂತತೆ, ಅದನ್ನು ಪೂರೈಸಿ ಕೊಡುವಂಥದ್ದು ಕೃಷ್ಣನಾಗುತ್ತೆ. ನೋಡಿ ಈ ತರ ಕೃಷ್ಣ ಸಹಾಯಕ್ಕೆ ನಿಂತ್ಕೊಳ್ತಾನೆ ಯಾವತ್ತಾದ್ರೂ. ನೋಡಿ ಅದಕ್ಕೂ ಕೆಲವು ಸತಿ ಸಮಯ ಬೇಕು. ನೀವು ಆಸೆ ಪಟ್ಟು ಈಗ ಆಸೆ ಪಟ್ರೆ ತಕ್ಷಣ ಮ್ಯಾಜಿಕ್ ತರ ಬಣ್ಣ ಬದಲಾದಂಗ ಆಗ್ಬಿಡೋದಿಲ್ಲ. ನೋಡಿ ಅದಕ್ಕೂ ಒಂದು ಸಮಯ. ನೋಡಿ ಪ್ರಹ್ಲಾದ ಮಹಾರಾಜ ಕೂಡ ಕೇಳ್ಕೊಳ್ತಾನೆ, ನಮ್ಮಪ್ಪನ್ನ ಉದ್ಧಾರ ಮಾಡು, ಆತನು ಮಾಡಿದಂಥವುಗಳೆಲ್ಲನು ನೋಡಿ. ಈ ತರದ್ದು ನಮ್ಮ ಬಂಧು ಬಳಗದವ್ರ ಬಗ್ಗೆ ನಮ್ಗೆ ಕಾಳಜಿ ಇರಬೇಕು. ನೋಡಿ ನಮ್ಮ ಪೂರ್ವಿಕರ ಬಗ್ಗೆ ಕಾಳಜಿ ಇರಬೇಕು. ಪ್ರಸ್ತುತ ನಮ್ಮ ಮನೆಗಳಲ್ಲಿ ನಮ್ಮ ಬಂಧು ಬಳಗದವ್ರ ಬಗ್ಗೆ ಕಾಳಜಿ ಇರಬೇಕು. ಅದಕ್ಕೆ ಸತತವಾಗಿ ಮಾಡ್ಬೇಕಾಗಿರೋಂಥ ಪ್ರಯತ್ನಗಳು ಮಾಡ್ತಾ ಇರ್ಬೇಕು. ಕೊನೆ ಪಕ್ಷ ಆಸೆ ಪಟ್ರೆ ನಾವಾದ್ರೂ ಶುದ್ಧಿ ಆಗ್ತೇವೆ. ಅವ್ರಿಗೆ ಏನಾಗ್ತಾರೋ ಗೊತ್ತಿಲ್ಲ. ನೋಡಿ ಅವ್ರವ್ರ ಇಚ್ಛೆ ಅವ್ರವ್ರ ಆಯ್ಕೆಗಳು ಇದ್ದೇ ಇರ್ತವೆ. ನೋಡಿ ನಾವು ಹೇಳ್ದಂಗೆಲ್ಲ ಅವ್ರು ಬದಲಾಗ್ಬಿಡ್ಬೇಕು ಅಂತಾನು ಹೇಳಕ್ಕಾಗಲ್ಲ. ಅವ್ರವ್ರ ಕರ್ಮ ನೋಡಿ ಅವರು ಹೇಳ್ಕೊಂಡು ಹೋಗ್ತಾ ಇರತ್ತೆ. ನೋಡಿ ನಿನ್ನೆ ದಂಪತಿಗಳು ಮಾತಾಜಿ ಪ್ರಭುಜಿಯವರು ನೋಡಿ ಆ ಪ್ರಭುಜಿ ಹೆಂಗಿದ್ದಾರೆ ಅಂದ್ರೆ ಅವ್ರ ಗುರುಗಳಿಗೆ ತೀವ್ರವಾಗಿ ನೋಡಿ ಅವ್ರು ಶರಣಾಗಿದ್ದಾರೆ. ಅವ್ರ ಗುರುಗಳ ಮೇಲೆ ಅವರು ಅವಲಂಬಿತರಾಗಿದ್ದಾರೆ. ಇವರು ಮಾತಾಜಿಯವರು ಅವ್ರ ಪತಿ ಮೇಲೆ ಅವಲಂಬಿತರಾಗಿದ್ದಾರೆ. ಈ ತರ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಇದನ್ನು ನೋಡ್ಬೋದು. ನೋಡಿ ಹಂಗೆ ಪ್ರೂಫ್ ಆದ್ರೆ ಹೇಳ್ತಾರೆ ಹಂಗೆ ನೋಡಿ ಇದು ಹಿಂಗಿರ್ಬೇಕು ಅಂತೇಳಿ. ಹಾಗೆ ನಾವು ಬಯಸ್ಬೋದು ನಮ್ಮ ಕುಟುಂಬ ಸದಸ್ಯರುಗಳಾಗ್ಲಿ. ನೋಡಿ ನಾವು ಕುಟುಂಬ ಸದಸ್ಯರುಗಳೆಲ್ಲ ನೋಡಿ ಚೈತನ್ಯ ಚರಿತಾಮೃತದಲ್ಲಿ ಓದಿದ್ರೆ ಅಲ್ಲಿರುವಂತ ಭಕ್ತರು ಇಡೀ ವಿಶ್ವವನ್ನೇ ಕೃಷ್ಣ ಭಕ್ತರು ಮಾಡೋ ಪ್ರಯತ್ನದಲ್ಲಿ ಇರ್ತಾರೆ. ನೋಡಿ ಅಲ್ಲಿ
ನೋಡಿ ಈ ತರದ್ದು ಚರ್ಚೆಗಳ ವಿಷಯಗಳೆಲ್ಲ ಬರ್ತವೆ ನೋಡಿ. ಆಸೆಗಳು ವಸುದೈವ ಕುಟುಂಬಕಂ ನೋಡಿ, ಅಲ್ಲಿವರೆಗೂ ಹೋಗುತ್ತೆ. ನಮ್ಮ ಕುಟುಂಬದಿಂದ ಪ್ರಾರಂಭಿಸಿ ನೋಡಿ ಹಂಗೆ ವಿಸ್ತರಣೆ ನೋಡಿ. ಅದಕ್ಕೋಸ್ಕರ ಆಸೆ ಪಡ್ಬೇಕು ಅನ್ನೋದು ಅದಕ್ಕೆ ನೋಡಿ. ಆಸೆ ಇಲ್ಲದೆ ನೋಡಿ, ಆಸೆಗಳು ಆ ಥರ ಶುದ್ಧಿ ಆಗ್ಬೇಕು ಅನ್ನುವಂಥದ್ದು ನೋಡಿ. ಅಂತ ಆಸೆಗಳನ್ನು ತ್ಯಜಿಸಬಾರ್ದು. ಅದನ್ನೇ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಇದೇ ಉತ್ತರಕ್ಕೆ ಹೇಳಿದ್ದಾರೆ. ನೋಡಿ ಈ ಉತ್ತರನೇ ಭಾವಾರ್ಥದಲ್ಲಿ ಪ್ರಭುಪಾದರು ಹಂಗೇ ವ್ಯಕ್ತಪಡಿಸ್ಕೊಂಡು ಹೋಗಿದ್ದಾರೆ. ನೋಡ್ರಿ ನೀವೇ ನೋಡ್ರಿ, ಇಲ್ಲಿ ಹೇಳ್ತಾರೆ, ಯಜ್ಞಗಳು ಪರಿಶುದ್ಧಗೊಳಿಸುತ್ತವೆ, ಆದರೂ ಇವುಗಳ ಆಚರಣೆಯಿಂದ ಮನುಷ್ಯನು ಫಲವನ್ನು ನಿರೀಕ್ಷಿಸಬಾರದು. ಎಂದರೆ ಬದುಕಿನಲ್ಲಿ ಲೌಕಿಕ ಪ್ರಗತಿಯನ್ನು ಸಾಧಿಸುವ ಎಲ್ಲ ಯಜ್ಞಗಳನ್ನು ಬಿಟ್ಟು ಬಿಡಬೇಕು. ಆದರೆ ಮನುಷ್ಯನ ಜೀವನವನ್ನು ಪರಿಶುದ್ಧಿ ಮಾಡಿ ಅದನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸುವ ಯಜ್ಞಗಳನ್ನ ನಿಲ್ಲಿಸಬಾರದು. ನೋಡಿ ಇದು ಸಂದೇಶ. ನೋಡಿ ಶ್ವೇತಮಾತಾಜಿಯವರ ಪ್ರಶ್ನೆಗೆ ಉತ್ತರ ನೋಡಿ. ಹಂಗೆ ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸುವಂತ ಆಸೆಗಳು ನೋಡಿ, ಅದಕ್ಕೆ ಸಂಬಂಧಪಟ್ಟಂತವು ಏನೇ ಇದ್ರೂ ಕೂಡ ನಿಲ್ಲಿಸಬಾರ್ದು. ಅದನ್ನ ಪ್ರಧಾನತೆ ಕೊಟ್ಕೊಂಡು ಹೋಗ್ಬೇಕು ನೋಡಿ. ಹಂಗೆ ಯಜ್ಞಗಳನ್ನ ನಿಲ್ಲಿಸಬಾರ್ದು. ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯುವುದೆಲ್ಲವನ್ನ ಪ್ರೋತ್ಸಾಹಿಸ್ಬೇಕು. ಅದು ಏನೇನೆಲ್ಲ ಇದೆಯೋ ಅದೆಲ್ಲ ನೋಡಿ. ಕೃಷ್ಣ ಪ್ರಜ್ಞೆಗೆ ಪ್ರೋತ್ಸಾಹಿಸುತ್ತೆ ಅಂತಂದ್ರೆ ಪ್ರಭುಪಾದರು ಆ ಹಿಪ್ಪಿಗೆ ಒಬ್ಬ ಯುವಕ, ಇನ್ನೊಬ್ಬ ಯುವತಿ, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ನೋಡಿ. ಈಗ ಕೃಷ್ಣ ಪ್ರಜ್ಞೆಗೆ ಪ್ರೋತ್ಸಾಹಿಸ್ಬೇಕು ಅಂತ ಹೇಳಿ ನೋಡಿ, ಆ ಯುವಕ ಯುವತಿಯನ್ನ ಗಂಡ ಹೆಂಡತಿಯಾಗಿ ಮಾಡಿ ವಿವಾಹ ಸಂಸ್ಕಾರ ಕೊಡೋದು. ಪ್ಯೂರಿಫಿಕೇಶನ್ ಅಂತ ಸಂಸ್ಕಾರ ಅಂದ್ರೆ ನೋಡಿ. ಅವ್ರನ್ನಿಬ್ರು ನೋಡಿ, ಈತ ಯಾರೋ ಹುಡುಗ, ಈತ ಯಾರೋ ಹುಡುಗಿ, ಯುವತಿ ನೋಡಿ, ಅವರಿಬ್ಬರನ್ನ ಹಾಕೋದು, ಗಂಡ ಹೆಂಡತಿ ಮಾಡೋದು. ಏನಕ್ಕೆ? ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯುವುದೆಲ್ಲವನ್ನ ಪ್ರೋತ್ಸಾಹಿಸ್ಬೇಕು ನೋಡಿ. ನೋಡಿ ಹಿಂಗೆ ಗೃಹಸ್ಥರಾಗಿ ಮಾಡಿ ನೋಡಿ, ಅವ್ರಿಗೆ ಬದುಕುವಂತ ರೀತಿಗಳು ಹೇಳ್ಕೊಟ್ಟು ನೋಡಿ. ಇಲ್ಲೇ ಇದ್ರೆ ಪ್ರಾಣಿಗಳ ತರ ನೋಡಿ, ಈ ಪ್ರಾಣಿಗಳಲ್ಲೂ ಕೂಡ ಅವ್ರದ್ದು ಸಂಸಾರ ಇರುತ್ತೆ ನೋಡಿರ್ತೀರಾ. ಅಲ್ಲೂ ಒಂದು ಗಂಡು ಒಂದು ಹೆಣ್ಣು ನೋಡ, ಅವುಗಳು ಕೂಡೋದು ನೋಡ, ಅದೊಂದು ಸಂಸಾರ ಅಂತ ಆಗೋದು. ನೀವು ನೋಡಿದ್ರೆ ಒಂದು ನಾಯಿಗಳ ಸಂಸಾರ ಇರುತ್ತೆ, ಬೆಕ್ಕುಗಳ ಸಂಸಾರ ಇರುತ್ತೆ, ಒಂದು ಹುಲಿ, ಸಿಂಹ, ಪಕ್ಷಿಗಳ ಕೋಳಿ ನೋಡಿ. ಪಕ್ಷಿಗಳ ಸಂಸಾರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪಕ್ಷಿಗಳು ಆ ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಎಷ್ಟು ಪ್ರೀತಿಸ್ತವೆ ಗೊತ್ತಾ ಒಂದಕ್ಕೊಂದು. ಆ ಮರಿಗಳನ್ನ ಆರೈಕೆ ಬೆಳೆಸ್ತವೆ ನೋಡಿರ್ತೀರ ಗೂಡಲ್ಲಿ. ಎಷ್ಟು ನಿಮ್ಗಿಂತಲೂ ನಮ್ಗಿಂತಲೂ ತುಂಬಾ ಚೆನ್ನಾಗಿ ಅವು ಸಂಸಾರ ಮಾಡ್ತವೆ ನೋಡಿ. ಅವು ಆ ಮಕ್ಕಳನ್ನ ಪೋಷಣೆ ಮಾಡ್ತವೆ ನೋಡಿದೀರಾ? ಪೋಷಣೆ ಮಾಡ್ತವೆ ಮರಿಗಳಿಗೂ. ನೋಡಿ ಗಂಡು ಪಕ್ಷಿ ಹೆಣ್ಣು ಪಕ್ಷಿ ಎರಡು ಸೇರಿ ಮಕ್ಕಳನ್ನ ಬೆಳೆಸ್ತವೆ ಅಲ್ವಾ? ಎರಡು ಸೇರಿ ಮಕ್ಕಳನ್ನ ಬೆಳೆಸ್ತವೆ ನೋಡಿ. ಇದೇ ತರ ಪ್ರಾಣಿ ಜಗತ್ತಲ್ಲಿ ನೋಡು ಇವೆಲ್ಲ ಕಾಣ್ತವೆ. ಹುಳಗಳಲ್ಲಿ ನೋಡಿದ್ರೂ ಕೂಡ ನೋಡಿ, ಈ ಜೇನುಳ, ಇರುವೆ ನೋಡಿ, ಅದರಲ್ಲೂ ಕೂಡ ನಿಮ್ಮ ಸಮಾಜ ಹೆಂಗಿದೆ ನೋಡಿ. ನಮ್ಮ ಸಮಾಜ ನೋಡಿ, ಅದರಲ್ಲಿ ರಾಜ ರಾಣಿ ನೋಡಿ, ಆಳುಗಳು, ಸೈನಿಕರು ನೋಡಿ, ಈ ತರದೆಲ್ಲ ಗುಂಪು ಆ ತರದ್ದು ನೋಡಿ. ಈ ಸಮಾಜ ವ್ಯವಸ್ಥೆ ಆ ಹುಳಗಳಲ್ಲಿದ್ದಾವೆ, ಕೀಟಗಳಲ್ಲಿದ್ದಾವೆ. ನೀವು ಗಮನಿಸಬಹುದು. ನೋಡಿದ್ದೀರಾ ರಾಣಿ ಜೇನು ಅಂತ ಗೊತ್ತಾ? ಇರುವೆ ಜೇನು ನೋಡಿ. ಇದು ಇರುವೆ ರಾಣಿ ಅಂತ ಕೇಳಿದ್ದೀರಾ? ಇರುವೆಗಳಲ್ಲಿ ಅದು ಓದಿದೀವಿ, ಅದು ಗಮನಿಸಿಲ್ಲ ಅಷ್ಟೊಂದು ಪ್ರಭುಜಿ. ಇದೆ ಅದರಲ್ಲಿ ಓದಿದೀವಿ ನೋಡಿ. ಆ ಇರುವೆ ಗೂಡಲ್ಲಿ ಒಂದು ದಪ್ಪಕ್ಕೆ ಒಂದು ಹುಳ ಇರುತ್ತೆ, ರಾಣಿ ಜೇನು, ರಾಣಿ ಅಂತೇಳಿ. ಅದು ಹೇಳ್ದಂಗೆ ಕೇಳ್ತಿರ್ತವೆ ಇಡೀ ತಂಡ. ಇದರಲ್ಲೂ ಅಷ್ಟೇನೆ ನೋಡಿ. ಹಂಗೆ ಈ ಜೇನುಹುಳುಗಳಲ್ಲೂ ಕೂಡ ನೋಡಿ, ಇರುವೆಗಳು, ಜೇನುಹುಳುಗಳು ನೋಡಿ, ಇವುಗಳಲ್ಲೆಲ್ಲ ವ್ಯವಸ್ಥೆ ಹಂಗಿರುತ್ತೆ ನೋಡಿ. ಅವುಗಳ ಹೇಳಿದ ಕಮಾಂಡ್ ಕೊಟ್ಟಂಗೆ ನಡೀತಾ ಇರುತ್ತೆ. ನಮ್ಮ ಸಾಮಾಜಿಕ ರಚನೆಗಿಂತಲೂ ಅವುಗಳದ್ದು ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ ಹಂಗೆ ನಮಗಿಂತಲೂ ಅವ್ರು ಚೆನ್ನಾಗಿದೆ, ಅವು ಬದುಕ್ತವೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ, ಹಿಂಗೆ ಕಮಾಂಡ್ ಅಲ್ಲಿ ಅವು ನಡೀತವೆ ಅನ್ನುವಂಥದ್ದು ಬಹಳ ವಿಶೇಷ.
ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಸೋಷಿಯಲ್ ಇನ್ಸೆಕ್ಟ್. ಹಿಂಗೆ ಅವುಗಳಿಗೂ ಕೂಡ ಒಂದು ಕುಟುಂಬ ವ್ಯವಸ್ಥೆ, ಒಂದು ಸಮಾಜ ವ್ಯವಸ್ಥೆ ನೋಡಿ. ಅಲ್ಲಿ ರಾಜ ರಾಣಿ, ಸೈನಿಕರು ನೋಡಿ ತೋರಿಸ್ತೀನಿ ನೋಡಿ. ಹಿಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಪ್ರಾಣಿಗಳು ನಮಗಿಂತಲೂ ಚೆನ್ನಾಗಿ ಬದುಕ್ತವೆ ಈ ಭೌತಿಕ ವಿಷಯದಲ್ಲಿ ಅಂತ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಹಾಗಿದ್ರೆ ನಾವೇನ್ ಮಾಡ್ಬೇಕು? ನಾವು ಆಧ್ಯಾತ್ಮಿಕದಲ್ಲಿ ಬೆಳಿಬೇಕು. Too, which means that they live together in communities or groups instead of living alone. She must produce more queens for her hives and make sure there are enough worker bees to do the work in her own hive. The queen bee flies from the nest to mate with male bees called drones. Once a drone has mated with the queen bee, it has done its job and it dies. Drones cannot sting because they don't have stingers. When the queen returns, she lays her eggs, sometimes more than a hive. Near the end of her life, where do you suppose the bees put the nectar when they return to the hive? They make the nectar into honey and store it in honey cells that are protected from rain and bad weather, such as under the eaves of houses or in protected, and begins attaching comb-like chambers to it. When the workers enlarge the nest for more and more wasps, the queen goes back to laying eggs. By summer's end, many workers have died. There are often 250 or more cells inside the wasp's papery nest. The wasps that do emerge at the end of summer. ನೋಡಿ ಹಿಂಗಿರುತ್ತೆ ಅವುಗಳಲ್ಲೂ ಕೂಡ. Let's read aloud about insects is called social insects, but one is for my own digestion and the other, called the crop, is just a storage bin where I keep food for other ants. The fact that I store food for other ants should tell you something about me. Ants are this nest of tunnels. ಹಿಂಗಿರುತ್ತೆ ಅವರ ಸಾಮಾಜಿಕ ರಚನೆ. An ant colony begins with the queen. A young queen is born in one colony, but leaves the colony to start her own. Her wings carry her into the air to find a mate. Once she mates, she sheds her wings and immediately finds a nesting place underground. There she builds a chamber and seals herself inside to lay her eggs. When ant larvae hatch, the queen cares for the first brood herself, feeding them with her own saliva as they change from worm-like larvae into pupae and finally adults. The queen does not leave the nest this whole time, getting nutrition from her now useless wing muscles in order to survive. Ants undergo a complete metamorphosis. Most of the eggs develop into small female worker ants that begin their lifetime of hard work by gathering food for the queen, making sure she is well fed. The queen will never leave the nest again, living there for 10 to 20 years, perhaps even longer. As the mother of the colony, she has her own special chamber. Her only job from this point on is to lay eggs. The worker ants carry the eggs from the queen's chamber into nurseries, where they keep the eggs clean and moist by licking them until they hatch. Then they carry the larvae into separate chambers to feed them. Black ants eat other insects, any crumbs that we can find, and the honeydew of aphids. We chew the food up well and put it in a pouch in our mouths, where the liquid is squeezed out of it. We spit out the solid parts and swallow the liquid. Remember, we have 2 stomachs, one being a crop for storing food, so worker ants come back to the nest with crops full of food for the young. As they grow, the larvae molt a few times, and after a few weeks they spin cocoons. The worker ants move these newly formed pupae into much drier chambers, where they rest until they are ready to gnaw their way out into the world. As social insects, ants cooperate in many ways. When these new workers emerge, some will help care for queen and larvae, and some will build and repair the tunnels, but others will guard the nest. These guards, called soldier ants, have larger heads and jaws than the other ants.
and they place their bodies across the entrance to the nest to defend the colony. All ants, including soldier ants, emit chemical signals that other ants smell their honey. Soldier ants use these signals to warn the colony. Next time, you'll hear from an insect that glows in the dark. Until then, be thinking about who that might be. ನೋಡಿ Here are some discussion questions. Feel ನೋಡ್ರಿ ಈ ತರದ್ದು ಇರುತ್ತೆ. ಮನುಷ್ಯನ್ಗಿಂತಲೂ ಸುಸಜ್ಜಿತವಾದಂತ ನೋಡಿ ಒಂದು ಕೌಟುಂಬಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಇವೆಲ್ಲ ಈ ಕೀಟಗಳಲ್ಲೂ ಕೂಡ ಇದಾವೆ, ಪ್ರಾಣಿಗಳಲ್ಲೆಲ್ಲ ಇದಾವೆ. ನೋಡಿ ಅವು ಬದುಕಿನ ಉದ್ದೇಶ ನೋಡಿ ಅವುಗಳು ಕೂಡ ಬದುಕ್ತವೆ ನೋಡಿ. ಅವರು ಆಗ್ಲಿ, ಅವ್ರ ಮಕ್ಕಳಾಗ್ಲಿ, ಅವ್ರ ಹೆಂಡತಿ ಆಗ್ಲಿ, ಗಂಡ ಆಗ್ಲಿ ಕೃಷ್ಣ ಭಕ್ತಿ ಮಾಡ್ಬೇಕು ಅಂತ ಅವ್ರೇನು ಬಯಸೋದಿಲ್ಲ ನೋಡಿ. ಅದನ್ನೇ ಬಹುನಾಮ್ ಜನ್ಮ ನಮ್ ಅಂತಿ ಅಂತ ಹೇಳೋದು ನೋಡಿ. ಈ ತರದೆಲ್ಲ ಆಸೆಗಳು ಇಟ್ಕೊಂಡ್ರೇನೇ ಬದುಕು. ಆಸೆಗಳೇ ಇಲ್ಲ ಅಂದ್ರೆ ಬದುಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅದು ಬೇರೆ ಕತೆ ನೋಡಿ. ಹಂಗಲ್ಲ ನೋಡಿ. ಅದನ್ನೇ ಇಲ್ಲಿ ಹೇಳ್ತಿದ್ರೆ ನೋಡಿ, ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯುವುದೆಲ್ಲವನ್ನ ಪ್ರೋತ್ಸಾಹಿಸ್ಬೇಕು ನೋಡಿ. ಅವ್ರು ಆಸೆ ಪಡೋದಾಗ್ಲಿ ನೋಡಿ, ಅವ್ರು ಮಾಡೋ ಕೆಲಸ ಆಗ್ಲಿ, ಕೊಡೋ ದಾನ ಆಗ್ಲಿ, ಮಾಡುವಂತ ಯಜ್ಞ ಆಗ್ಲಿ ನೋಡಿ, ಅವರು ತಪಸ್ಸಾಗ್ಲಿ ಎಲ್ಲವನ್ನು ಪ್ರೋತ್ಸಾಹಿಸ್ಬೇಕು. ಆ ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯುವವುಗಳನ್ನೆಲ್ಲ ಪ್ರೋತ್ಸಾಹಿಸ್ಬೇಕು. ಕೃಷ್ಣ ಪ್ರಜ್ಞೆಯಿಂದ ದೂರ ತಗೊಂಡು ಹೋಗುವಂಥವುಗಳನ್ನೆಲ್ಲನೂ ಪ್ರೋತ್ಸಾಹಿಸಬಾರ್ದು ನೋಡಿ. ಅವುಗಳನ್ನೆಲ್ಲವೂ ಕೂಡ ನೋಡಿ ಸಾಧ್ಯವಾದಷ್ಟು ಬಿಡಿಸೋ ಪ್ರಯತ್ನ ನೋಡಿ. ಅದನ್ನೇ ನೋಡಿ ಎರಡಾಗ್ಬೇಕು. ಒಂದು ನೋಡಿ, ಒಂದು ಕೊಡುವಂಥದ್ದು, ಇನ್ನೊಂದು ತಗೊಳ್ಳೋದು. ನೀವು ನೋಡಿರ್ತೀರಿ, ನೀವು ತಂದೆ ತಾಯಿಗಳಾಗಿ ಮಕ್ಕಳನ್ನು ಬೆಳೆಸೋದು ನೀವೊಂದು ಕಲೆ ಅಲ್ವಾ. ನೀವು ಅವರ ಮುಂದಿನ ಭವಿಷ್ಯಕ್ಕೆ ಅವರು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ನೀವು ಜಾಗೃತಿ ವಹಿಸಿರ್ತೀರಿ. ನಿನ್ನೆ ರಾಧೇಶ್ಯಾಮ್ ಪ್ರಭುಜಿಯವರು ಒಂದು ಪ್ರವಚನ ಕೇಳ್ತಾ ಇದ್ದೆ. ಅದರಲ್ಲಿ ಪ್ರಭುಜಿ ಏನ್ ಹೇಳ್ತಿದ್ರು ಅಂದ್ರೆ, ಅವರು ಇದೇ ಮಾತು ಹಿಂಗೆ ಹೇಳಿದ್ರು. ಅವರು ಯಾರೋ ಒಬ್ಬ ದೊಡ್ಡ ಶ್ರೀಮಂತ, ಆತನ ಹತ್ರ ಒಂದು 500 ಎಕರೆ ಎಸ್ಟೇಟ್ ಶ್ರೀಮಂತ ಆತನ ಮಗನಿಗೆ ಹೇಳ್ತಾನೆ, ನಾನು ಈ ಆಸ್ತಿ ಎಲ್ಲ ನಿನ್ಗೆ ಕೊಡ್ತೀನಿ ಮಗನೇ ಕೊಡ್ತೀನಿ ಅಂತ ಹೇಳ್ತಾನೆ ನೋಡಿ. ಆತನು ಮಗನಿಗೆ ಸಂತೋಷ ಆಗತ್ತೆ. 500 ಎಕರೆ ಆಸ್ತಿ ಎಲ್ಲ ನನ್ಗೆ ಬರುತ್ತೆ ನೋಡಿ. ತಂದೆ ಆದ್ಮೇಲೆ ಮಗನೇ ಅನುಭವಿಸ್ಬೇಕಲ್ವಾ ನೋಡಿ. ಆತ ಅದ್ರ ಜೊತೆಗೆ ದಿನ 5 ರೂಪಾಯಿ ಕೊಡ್ತಾ ಇರ್ತಾನೆ. ಈ ಮಗ 5 ರೂಪಾಯಿ ತಗೊಂಡು ಏನ್ ಮಾಡ್ತಾನೆ, ಸಿಗರೇಟ್ ಕುಡಿತಾನೆ. ತಂದೆಗೆ ಗೊತ್ತಾಗತ್ತೆ, ಮಗನ್ ನಾನು ಕೊಡ್ತೀನಂತ 5 ರೂಪಾಯಿ ಈತ ಏನ್ ಮಾಡ್ತಿದ್ದಾನೆ, ಈಗ ಸಿಗರೇಟ್ ಕುಡಿತಿದ್ದಾನೆ ಅಂತ ಗೊತ್ತಾಯ್ತು. ಈಗ ತಂದೆ ಏನ್ ಮಾಡ್ತಾನೆ, ಈಗ 5 ರೂಪಾಯಿ ಕೊಡ್ತಿರೋದು ನಿಲ್ಲಿಸ್ತಾನೆ, ಕೊಡೋದಿಲ್ಲ. ಆತನ್ ಬಂದು ಕೇಳ್ತಾನೆ, ಯಾಕೆ ನಿಲ್ಲಿಸ್ದೆ, ನನಗೆ ಕೊಡ್ತೀನಿ ಅಂತ ಹೇಳಿದ್ದಲ್ಲ, 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, 500 ಎಕರೆ ಆಸ್ತಿನೂ ಬರ್ಕೊಡ್ತೀನಿ ಅಂತ ಹೇಳಿದ್ದೆ. ಹೌದಪ್ಪ ಕೊಡ್ತೀನಿ, ಆದ್ರೆ ನೀನು ಕೊಡೋದನ್ನೆಲ್ಲ ನೋಡಿ ನೀನ್ ಹಿಂಗ್ ಮಾಡ್ತಿದ್ಯಲ್ಲ, ಸಿಗರೇಟ್ ಕುಡಿತಿದ್ಯಲ್ಲ ನೋಡಿ, ಹಾಳು ಮಾಡ್ತಿದ್ಯಲ್ಲ ನೋಡಿ. ಅವ್ರ ಅಮ್ಮಗೂ ಕೂಡ ನೋಡಿ ಆತ ಹೇಳಿರ್ತಾನೆ, ಗಂಡ ನೀನು ಕೂಡ ದುಡ್ಡು ಕೊಡ್ಬೇಡ ಅಂತ. ತಾನೇ ಕೊಡೋದಲ್ಲ ನೋಡಿ, ಭಗವಂತ ಕೊಡೋದಲ್ಲ, ಪ್ರಕೃತಿ ಕೈಯಲ್ಲಿ ಕೂಡ ಕೊಡಿಸೋದಿಲ್ಲ ನೋಡಿ. ನೀವು ನಿಮ್ಮ ಬದುಕಲ್ಲಿ ಏನೋ ಬಯಸ್ತೀರಿ, ಕೊಡೋದಿಲ್ಲ, ಸಿಗೋದಿಲ್ಲ, ದಕ್ಕೋದಿಲ್ಲ ನೋಡಿ. ಆ ಪ್ರಕೃತಿಗೂ ಕೂಡ ಭಗವಂತ ಹೇಳ್ಬಿಟ್ಟಿರ್ತಾನೆ, ಕೊಡ್ಬೇಡ ಅಂತ ಹೇಳ್ಬಿಟ್ಟಿರ್ತಾನೆ ನೋಡಿ. ಆ ಪ್ರಕೃತಿ ಮಾತೇನು ಕೂಡ ಕೊಡಲ್ಲ ನೋಡಿ. ನಾವು ಬೇಡ್ತೀವಿ, ಪೀಡಿಸ್ತೀವಿ, ಬೈಕೊಂತೀವಿ, ದೇವರೇ ಇಲ್ಲ ಅಂತೀವಿ ನೋಡಿ. ಹಿಂಗೆ ನಾವು ಬದುಕಲ್ಲಿ ಏನೋ ಒಂದು ಹಿಂಗೆ ಕರ್ಮ ಹಿಂಗ್ ಮಾಡ್ಬಿಟ್ಟಿರ್ತೀವಿ. ಆ ಸಪ್ಲೈ ಕಟ್ ಆಗ್ಬಿಟ್ಟಿರುತ್ತೆ ನೋಡಿ. ಈ ಈಶಾವಾಸ್ಯಂ ಇದಂ ಸರ್ವಂ, ಈ ಇಡೀ ಪ್ರಪಂಚ ಎಲ್ಲ ಕೃಷ್ಣಂದೇ. ಏನಮಾಂ ಕಿನ್ ನೋಡಿ, ಈಶಾವಾಸ್ಯಂ ಜಗತ್ ಸರ್ವಂ ಏನ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತೆಕ್ವೇನ ಭುಂಜಿತ ಹೃದಯ ಕಸ್ಯ ಸ್ವೀಧನಂ. ಯಾರಾದ್ರೂ ಅನುವಾದ ಓದ್ತೀರಾ ಮಾತಾಜಿ? ಈ ಈಶಾವಾಸ್ಯಂ ಇದಂ ಸರ್ವಂ ಇದೆಲ್ಲ ಯಾರ್ದು? ಕೃಷ್ಣಂದು, ಭಗವಂತಂದು ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತ ಮಾ ಗೃತಃ ಕಸ್ಯ
ಧನಂ. ಈ ಪ್ರಪಂಚದೊಳಗಿನ ಪ್ರತಿಯೊಂದು ಚೇತನ ವಸ್ತುವಿಗೂ ಭಗವಂತನೇ ನಿಯಂತ್ರಕ ಮತ್ತು ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನ್ನ ಭಾಗದ ಅಗತ್ಯ ವಸ್ತುಗಳನ್ನು ಮಾತ್ರ ಸ್ವೀಕರಿಸಬೇಕು. ಬೇರೆಯವರಿಗೆ ಸೇರಿದ್ದೆಂಬುದನ್ನು ಚೆನ್ನಾಗಿ ತಿಳಿದು ಇತರರ ವಸ್ತುಗಳನ್ನು ಅವನು ಸ್ವೀಕರಿಸಬಾರದು. ಹರೇ ಕೃಷ್ಣ ಪ್ರಭು. ನೋಡಿ ನಮಗೊಂದು ಪಾಲಿದೆ, ಇಲ್ಲಿ ಕೃಷ್ಣನ್ ಸೇರಿದೆ. ಅದೇ ನಮ್ದು ಎಷ್ಟು ಪಾಲಿದೆಯೋ ಅದನ್ನ ತಗೊಂಡ್ರೆ ಕೃಷ್ಣನ್ಗೆ ಬೇಜಾರಾಗತ್ತಾ? ಇಲ್ಲ. ನಮ್ಮ ಆಧ್ಯಾತ್ಮಿಕ ಮುನ್ನಡೆಗೋಸ್ಕರ ಎಷ್ಟು ತಗೊಂಡು ಏನ್ ಮಾಡ್ಬೇಕು ಮಾಡಿದ್ರೆ ಆತನು ಅದೇ ಮಾಡ್ಬೇಕಾಗಿರೋದು. ನೋಡಿ ಹಿಂಗೆ ನಾವೇನ್ ಮಾಡ್ತೀವಿ, ಆ ತಂದೆ ಕೊಡೋದನ್ನ ಸಪ್ಲೈನ ಕಟ್ ಆಫ್ ಮಾಡ್ಬಿಡ್ತಾನೆ. ಯಾಕೆ? ಆ ತಂದೆ ಯೋಚನಾ ಕ್ರಮಕ್ಕೆ ಪೂರಕವಾಗಿ ಯೋಚನೆ ಮಾಡಿ ಅದಕ್ಕೆ ಪ್ರಕಾರವಾಗಿನೇ ಕೆಲಸ ಮಾಡಿದ್ರೆ ಕಾರ್ಯ ನೋಡಿ ಎಲ್ಲವನ್ನ ಅವ್ರ ಅಪ್ಪನ್ಗೆ ಇಷ್ಟ ಇಲ್ಲದೆ ತರ ವಿರುದ್ಧವಾಗಿ ಏನಾದ್ರು ಮಾಡಕ್ ಹೋದ್ರೆ ಅವರಪ್ಪ ನೋಡಿ ಕೊಡುವಂಥದ್ದನ್ನ ನಿಲ್ಲಿಸ್ಬಿಡ್ತಾನೆ. ನೋಡಿ ಆ ಹುಡುಗ ಏನ್ ಮಾಡ್ತಾನೆ, ಕದಿಯಕ್ಕೆ ಶುರು ಮಾಡ್ಬೋದು ಅಲ್ವಾ? ನೋಡಿ ಅದಕ್ಕೆ ದಂಡನೆ ಆಗತ್ತೆ, ಇನ್ನೂ ಉಗ್ರ ಶಿಕ್ಷೆ. ನೋಡಿ ಈ ತರದ್ದೆಲ್ಲವೂ. ಆದ್ರೆ ಆ ತಂದೆ ಮಗ ತಂದೆಗೆ ಇಷ್ಟ ಆಗೋ ತರ ನೋಡಿ ಇಲ್ಲಿ ಹೇಳ್ತಿರ್ತಾರಲ್ಲ, ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯುವುದನ್ನು ಪ್ರೋತ್ಸಾಹಿಸ್ಬೇಕು. ನೋಡಿ ಕೃಷ್ಣನ್ಗೆ ನೋಡಿ ತಂದೆಗೆ ಇಷ್ಟ ಆಗೋ ತರ ಅವನು ನಡ್ಕೊಳಕ್ ಶುರು ಮಾಡಿದ್ರೆ, ಆ ತಂದೆ ಮಾಡ್ತಿರೋಂಥ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಆತನು ಕೈ ಜೋಡಿಸಿದ್ರೆ ಆ ತಂದೆ ಏನ್ ಮಾಡ್ತಾನೆ, ಇನ್ನು ಚೆನ್ನಾಗಿ ನೋಡ್ಕೊಂತಾನೆ. ಏನ್ ಕೊಡ್ಬೇಕು ಅದನ್ನ ಕೊಡ್ತಾರೆ, ವಾಪಸ್ ಕೊಡಕ್ ಶುರು ಮಾಡ್ತಾರೆ. ನೋಡಿ ಒಂದು ಅಕೌಂಟೇ ಓಪನ್ ಮಾಡ್ತಾನೆ. ನೋಡಿ ತನ್ನದ್ದು ಏನು ಆಸ್ತಿ ಇದೆಯಲ್ಲ ಅದನ್ನೇ ಕೊಟ್ಬಿಡ್ತಾನೆ ಕೈಗೆ, ನೀನೇ ನಡ್ಸ್ಕೊಳು. ಯಾವಾಗ? ಬುದ್ಧಿವಂತಕ್ಕೆ ಒಳ್ಳೆತನ ಆತನ ಮಗ ಹಾಳು ಮಾಡ್ತಿದ್ದಾನೆ, ನಾಶ ಮಾಡ್ತಿದ್ದಾನೆ, ನೋಡಿ ಎಲ್ಲ ದುರುಪಯೋಗ ಪಡಿಸ್ಕೊತಿದ್ದಾನೆ ಅಂದ್ರೆ ಕೊಡ್ತಾರ? ಕೊಡೋದಿಲ್ಲ. ನೋಡಿ ಹಿಂಗೆ ಈ ಕಾರಣಕ್ಕೋಸ್ಕರನೇ ಈ ಭೌತಿಕ ಜಗತ್ತಲ್ಲಿ ನೋಡಿ ಜನಗಳು ನೋಡಿ ಕಷ್ಟಗಳು ಬರೋದು ಇದೇ ಕಾರಣಕ್ಕೆ. ನಿಮ್ಗೇನಾದ್ರೂ ಕಷ್ಟ ಬಂದಿದೆ ಅಂತಂದ್ರೆ ನೋಡಿ ಹಿಂದೆ ಏನೋ ಅವಕಾಶ ಕೊಟ್ಟದನ್ನ ನೀವು ದುರುಪಯೋಗ ಪಡ್ಕೊಂಡು ಹಾಳು ಮಾಡ್ಕೊಂಡಿದ್ದಕ್ಕೋಸ್ಕರ ನೋಡಿ ಆ ತರ ದೋಷ ಬಂದಿರುತ್ತೆ, ಆ ಸಮಸ್ಯೆ ಬಂದಿರುತ್ತೆ. ನೋಡಿ ಇಲ್ಲದೆ ಇದ್ರೆ ನೋಡಿ ಆ ತರ ಸಮಸ್ಯೆ ಬರಕ್ ಸಾಧ್ಯ ಇಲ್ಲ. ನೋಡಿ ಆ ಕಷ್ಟಗಳು ಇವೆಲ್ಲ ಯಾಕೆ ಬರ್ತವೆ ಅಂದ್ರೆ ಹಿಂದೆ ಕೊಟ್ಟಂತ ಅವಕಾಶಗಳನ್ನ ನಾವು ದುರುಪಯೋಗ ಮಾಡ್ಕೊಂಡಿರ್ತೀವಿ ನೋಡಿ, ಅದಕ್ಕೋಸ್ಕರ ಈ ತರ ಬಂದ್ಬಿಡುತ್ತೆ. ಅದೇ ಕೃಷ್ಣ ಪ್ರಜ್ಞೆಗೆ ಪೂರಕವಾದಂಥವುಗಳು ನಾನು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನೋಡಿ ಹನುಮಂತನಿಗೆ ಎಲ್ಲ ದೇವತೆಗಳು ವರ ಕೊಡ್ತಾರೆ. ಎಲ್ಲ ಖುಷಿಯಿಂದ ಒಬ್ಬೊಬ್ರು ಬಂದು ಒಂದೊಂದು ಕೊಡ್ತಾರೆ. ನಾನು ಒಂದ್ ಕೊಡ್ತೀನಿ ತಗೋ, ನಾನು ಒಂದ್ ಕೊಡ್ತೀನಿ ತಗೋ, ನಂದು ಒಂದು ವರ ತಗೋ ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ ಹೇಳಿ? ಯಾವ ಉದ್ದೇಶ ಕೊಡ್ತಾರೆ ಹೇಳಿ? ಸೇವೆನಲ್ಲಿ ಎಲ್ಲವನ್ನ ಬಳಸ್ಕೊಂತಾರೆ. ದಾಸನಾಗಿ ಭಗವಂತನ ದಾಸನಾಗಿರು. ಮುಂದೆ ನೋಡಿ ಈತನ ಅವತಾರ ಆಗಿರುವಂತದ್ದು, ಜನ್ಮ ಆಗಿರೋದು ಪ್ರಭು ಶ್ರೀರಾಮಚಂದ್ರನ ಭಕ್ತನಾಗಿ ಸೇವಕನಾಗಿ ಪ್ರಭು ಶ್ರೀರಾಮಚಂದ್ರನ ಆ ಒಂದು ಅವತಾರದ ಲೀಲಾ ಕಾರ್ಯದಲ್ಲಿ ಈತನು ಕೈ ಜೋಡಿಸುವಂಥದ್ದಿತ್ತು. ಅದಕ್ಕೆ ನಾನು ಕೊಡ್ತೀನಿ ತಗೋ, ನಂದು ಒಂದು ವರ ತಗೋ, ಎಲ್ಲ ವರ ಕೊಡ್ತಾರೆ ದೇವತೆಗಳು. ನೋಡ ಅದನ್ನ ಬಳಸ್ಕೊಂಡು ಹನುಮಂತ ಏನ್ ಮಾಡ್ತಾನೆ? ಅಸುರ ರಾಕ್ಷಸ ಆಗ್ತಾನ? ಇಲ್ಲ ಪ್ರಭುಜಿ. ಬಂಟ, ರಾಮನ ಬಂಟ ನೋಡಿ ಎಷ್ಟು ಶಕ್ತಿವಂತ. ನೋಡಿ ಹಾಡು ಹೇಳ್ತಾರೆ ನೋಡ್ರಿ, ನೀನೇ ಬಲವಂತ ಅಂತ ಒಂದು ಹಾಡು ಬರ್ತಲ್ಲ, ಯಾವ್ದು? ಹನುಮಂತ ಅಂತೇಳಿ ನೋಡಿ ಆ ಬಲ, ಆ ಅವಕಾಶ, ಆ ಸೌಕರ್ಯ ಎಲ್ಲವನ್ನ ವರಗಳನ್ನೆಲ್ಲ ಪಡ್ಕೊಂಡು ನೋಡಿ ಪ್ರಭು ಶ್ರೀರಾಮಚಂದ್ರನ ಸೇವೆ ಮಾಡ್ತಾನೆ. ನೋಡಿ ಅದನ್ನೇ ಹೇಳ್ತಾರೆ ನೋಡಿ, ಕೆಲವರು ತುಳಸಿ ದಾಸರು ಹಾಡ್ತಾರೆ ನೋಡಿ, ಅಷ್ಟ ಸಿದ್ಧಿ ನವನಿಧಿಕೆ ದಾತ ಅಂತ ಹಾಡ್ತಾರೆ. ಅವಸರದೇನ ಜಾನಕಿ ಮಾತಾ. ನೋಡಿ ಅಷ್ಟ ಸಿದ್ಧಿ ನವನಿಧಿಗಳೆಲ್ಲ ಆತನಲ್ಲಿದೆ. ನೋಡಿ ಇದನ್ನೆಲ್ಲ ಬಳಸ್ಕೊಂಡು ಅವನು ದುರುಪಯೋಗ ಪಡಿಸ್ಕೊಡಲ್ಲ. ನೋಡಿ ಈತ ಹನುಮಂತ ಇವನ್ನೆಲ್ಲ ಕೊಡ್ತಾನೆ ಅಂತೇಳಿ ನೋಡಿ ಕೆಲವರೆಲ್ಲ ಯೋಗಿಗಳು ಏನ್ ಮಾಡ್ತಾರೆ, ಹನುಮಂತನ ಭಕ್ತರಾಗ್ತಾರೆ. ನೋಡಿ ಏನ್ ಸಿಗತ್ತೆ ಅಂತ, ಅಷ್ಟ ಸಿದ್ಧಿ ನವನಿಧಿಗಳೆಲ್ಲ ಸಿಗತ್ತೆ.
ಅದನ್ನ ತಗೊಂಡು ಏನ್ ಮಾಡೋದು, ಅಷ್ಟಸಿದ್ಧಿ ನವನಿಧಿಗಳನ್ನೆಲ್ಲ ತಗೊಂಡು ಜನಗಳು ಏನ್ ಮಾಡ್ಬೇಕು ಅಂತ ಬಯಸ್ತಾರೆ, ದುರುಪಯೋಗ ಮಾಡ್ಕೊಂತಾರೆ ಪ್ರಭು. ದುರುಪಯೋಗ ಮಾಡ್ತಾರೆ. ದುರುಪಯೋಗ ಮಾಡ್ಕೊಂತಾರೆ ಪ್ರಭು, ಜನರಿಗೆ ಅದರಲ್ಲಿ ಬಳಸ್ಕೊಂಡ್ಬಿಡ್ತಾರೆ. ನೋಡಿ, ಹಿಂಗೆ ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯೋದಕ್ಕೆ ಏನೇನೆಲ್ಲ ಇದೆಯೋ ಆ ಕರ್ಮಗಳನ್ನ, ಆ ಯಜ್ಞಗಳನ್ನ, ಆ ತಪಸ್ಸುಗಳನ್ನ ನೋಡಿ, ಆ ಬಗ್ಗೆ ಚಿಂತನೆಗಳನ್ನ ತ್ಯಜಿಸಬಾರ್ದು. ನೋಡಿ, ಹನುಮಂತನಿಗೆ ಆಸೆ ಏನು ನೋಡಿ, ಶ್ರೀರಾಮ ನೋಡಿ ಸೀತಾಮಾತೆ ಅವರಿಬ್ಬರನ್ನ ಕೂಡಿಸ್ಬೇಕು, ಅವರಿಬ್ರು ಬೇರೆ ಆಗ್ಬಿಟ್ಟಿದ್ದಾರೆ ನೋಡಿ, ಅವರಿಬ್ಬರನ್ನ ಕೂಡಿಸ್ಬೇಕು, ಅವರಿಬ್ಬರಿಗೆ ಸೇವೆ ಮಾಡ್ಕೊಂಡಿರ್ಬೇಕು. ಆ ಒಂದು ಪ್ರಯತ್ನದಲ್ಲಿ ನೋಡಿ ಆತನಿಗೆ ಇವೆಲ್ಲ ಸಿಗ್ತವೆ, ಅಷ್ಟಸಿದ್ಧಿಗಳೆಲ್ಲ ಸಿಗ್ತವೆ. ಸಿಕ್ಕಿದ್ದನ್ನ ಶ್ರೀರಾಮಚಂದ್ರನ ಸೇವೆಯಲ್ಲಿ ಬಳಸ್ಕೊತಾನೆ. ನೋಡಿ, ಈ ಬದುಕು ಹಿಂಗಾಗ್ಬೇಕು ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಆಸೆನೆ ಬಿಟ್ಬಿಡ್ಬೇಕು, ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು, ಏನು ನೋಡಿ ಆ ಬ್ರಹ್ಮನಲ್ಲಿ ನಿರ್ವಾಣ ನೋಡಿ, ಬ್ರಹ್ಮನಲ್ಲಿ ಲೀನ ಆಗ್ಬಿಡ್ಬೇಕು, ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ಬೇಕು, ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಆಧ್ಯಾತ್ಮಿಕ ಸೂಸೈಡ್ ಅಂದ್ರೆ ನೋಡ ಐಕ್ಯ ಆಗ್ಬಿಡೋದು ಆ ಬ್ರಹ್ಮ ಜ್ಯೋತಿ, ಆ ಪರಂಜ್ಯೋತಿ, ಬ್ರಹ್ಮ ಜ್ಯೋತಿ ಅಂತ ಬೆಳಕೇನಿದೆಯೋ ಅದರಲ್ಲಿ ಹೋಗಿ ಸೇರ್ಕೊಂಡ್ಬಿಡೋದು, ಅದರಲ್ಲಿ ಒಂದಾಗ್ಬಿಡೋದು, ನಮ್ಮ ಅಸ್ತಿತ್ವವನ್ನ ಕಳ್ಕೊಂಡ್ಬಿಡೋದು ನೋಡಿ. ಈ ತರ ಕೆಲವರೆಲ್ಲರೂ ಪ್ರಯತ್ನ ಮಾಡ್ತಾರೆ. ಅವ್ರ ಸಿದ್ಧಾಂತ ಅವೆಲ್ಲ ಈ ತರ ಇರುತ್ತೆ. ಇದು ಸರಿನಾ? ಇಲ್ಲ ಬ್ರಹ್ಮ ಪ್ರಭುಜಿ, ಸರಿ ಇಲ್ಲ. ಅಸ್ತಿತ್ವ ಐಕ್ಯ ಮತ್ತೆ ಬರ್ಲೇಬೇಕಾಗುತ್ತಲ್ಲ ಪ್ರಭುಜಿ ಈ ಆಸೆ ಜಗತ್ತಿಂದ. ಇದ್ದೇ ಇರುತ್ತೆ, ಒಂದು ದೇಹ ಬೇಕೇ ಬೇಕಾಗಿಲ್ಲ. ಬೆಳಕೆ ಇದ್ಬಿಟ್ರೆ ಅದು ಏನು ತೃಪ್ತಿ ಆಗಲ್ಲ ಪ್ರಭುಜಿ, ಒಂದು ಆತ್ಮ. ನೋಡಿ, ನಾವು ಹಿಂಗಿರುತ್ತೆ. ಭಕ್ತಿಯಲ್ಲಿ ಆಸೆ ಬೀಳ್ಬೇಕು ಪ್ರಭು. ವೆರಿ ಗುಡ್. ಹಿಂಗೆ ಹಿಂಗೆ ನಾವೀಗ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಹನುಮಂತನ ಮಾರ್ಗ ಹಿಡಿಬೇಕು, ಅರ್ಜುನನ ಮಾರ್ಗ ಹಿಡಿಬೇಕು ನೋಡಿ, ಪ್ರಹ್ಲಾದ್ ಮಹಾರಾಜನ್ ತರ ನೋಡಿ. ಅವರೆಲ್ಲ ಯಾವ್ಯಾವ್ದೋ ಕಾಲಗಳಲ್ಲಿ ಇದ್ರು ಬಿಡಿ ಅಲ್ವಾ. ಇವತ್ತು ಕೂಡ ನೋಡಿ, ನಿನ್ನೆ ಪ್ರವಚನ ಕೊಟ್ಟಲ್ಲ ದಂಪತಿಗಳು ನೋಡಿ, ಆ ಥರದ್ದು ನೋಡಿ, ಕೆಲವರೆಲ್ಲರ ಆದರ್ಶ ಎಷ್ಟೋ ಜನ ಇದ್ದಾರೆ ನೋಡಿ. ಆ ಥರ ಬದುಕಿ ಅವರು ಪರಿಪೂರ್ಣತೆ ಕಾಣುತ್ತಿರೋದು ನೋಡಿ, ಸಂತೋಷವಾಗಿರುವಂಥವುಗಳು ಎಷ್ಟೋ ಇದಾವೆ ನೋಡಿ. ಹಂಗೆ ನೋಡಿ ನೋಡಿ ಈ ಥರದ್ದೆಲ್ಲವನ್ನ ಕಾಣ್ಬೋದು ನೋಡಿ. ಹಂಗೆ ಯಜ್ಞಗಳನ್ನ ನಿಲ್ಲಿಸಬಾರ್ದು, ದಾನಗಳನ್ನ, ಯಜ್ಞಗಳನ್ನ, ತಪಸ್ಸುಗಳನ್ನ ನೋಡಿ ನಾವು ಮಾಡುವಂಥದ್ದನ್ನ ಬಿಟ್ಬಿಡ್ಬಾರ್ದು, ಅವುಗಳನ್ನ ಮಾಡ್ಬೇಕು. ವಾಸ್ತವವಾಗಿ ಯಜ್ಞ, ದಾನ, ತಪಸ್ಸುಗಳ ಆತ್ಮರನ್ನು ಸಹ ಪರಿಶುದ್ಧಗೊಳಿಸ್ತವೆ. ಅದು ಹೆಂಗಿರ್ಬೇಕು ಅಂದ್ರೆ ಈ ಎಲ್ಲ ಕರ್ಮಗಳನ್ನ ನೋಡಿ ಆಸಕ್ತಿ ಇಲ್ಲದೆ ಮಾಡ್ಬೇಕು. ಆಸಕ್ತಿ ಇಲ್ಲದೆ ಅಂದ್ರೆ ನೋಡಿ, ಬಂದ್ ನಮ್ಮ ಮನೇಲಿ ಕೆಲಸ ಮಾಡ್ಕೊಟ್ಟು ಹೋಗಿ ಸಂಬಳ ಕೇಳ್ಬೇಡಿ ಅಂತ ಅಲ್ಲ ಅಲ್ವಾ. ನೋಡಿ, ಯಾವುದೋ ಒಂದು ಸಂಸ್ಥೆ ನೋಡಿ, ಒಂದು ಕಾರ್ಖಾನೆ ಸಂಸ್ಥೆ ಹೋಗಿ ಅವ್ರಿಗೆ ಕೆಲಸ ಮಾಡಿಕೊಟ್ಟು ಸಂಬಳ ಈಸ್ಕೊಳ್ದೆ ವಾಪಸ್ ಬನ್ನಿ ಅಂತ ಅಲ್ಲ. ಹಂಗೆ ಇಲ್ಲಿ ಹೇಳ್ತಿರೋದು ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ನಮ್ಮ ಕರ್ತವ್ಯ ಅನ್ನುವಂಥವುಗಳನ್ನು ಮಾಡ್ಬೇಕು ನೋಡಿ, ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು ಅಂತ ನೋಡಿ. ಇದನ್ನ ವಿಶೇಷವಾಗಿ ನೋಡಿ ಈ ನಮ್ಮ ಪ್ರಭುಪಾದರು ಹೇಳ್ತಾರೆ, ಈ ಫಲಾಪೇಕ್ಷೆ ಇಲ್ಲದೆ ದೇವ್ರ ತರ ಯಾರಾದ್ರೂ ಒಂದು ಪಾತ್ರ ಹೊಂದಿದೆ ಅಂದ್ರೆ ಅದು ತಾಯಿ ಅಂತ ಹೇಳ್ತಾರೆ. ಅವ್ರ ಲೆಕ್ಚರ್ಸ್ ಅಲ್ಲಿ ಸ್ಪಷ್ಟವಾಗಿ ಇದೇ ಮಾತು ಹೇಳ್ತಾರೆ. ಹತ್ತತ್ರ ನಿಯರ್ ಟು ಗಾಡ್ ನೋಡಿ, ನಿಯರ್ ಟು ಗಾಡ್ ಅದೇನಾದ್ರೂ ಒಂದು ಪ್ರೀತಿ ಇದೆ ಅಂದ್ರೆ ಅದು ತಾಯಿ ಪ್ರೀತಿ ಅಂತ ನೋಡಿ. ಅದ್ರಲ್ಲೂ ಕೂಡ ನೋಡಿ, ಈ ಭರತ ಕೈಕೇಯಿ ರಾಮಾಯಣದಲ್ಲಿ ನೋಡ ಕುರುಡು ಪ್ರೀತಿ, ಮಗನಿಗೋಸ್ಕರ ಒಬ್ಬ ಶ್ರೀರಾಮಚಂದ್ರನನ್ನೇ ದೂರ ಮಾಡೋದು, ವಂಚಿಸೋದು, ಈ ತರದ್ದು ನೋಡಿ ಇರ್ತವೆ ನೋಡಿ. ಆ ತರ ಪ್ರೀತಿ ಅಲ್ಲ ನೋಡಿ. ಮಂತರೆಯ ಮಂಕು ಬುದ್ಧಿ ನೋಡಿ, ಆಕೆ ಮೇಲೆ ಕವಿದು ಬಿಟ್ಟಿರುತ್ತೆ ನೋಡಿ, ಅಲ್ಲಿ ಆ ತರ ಹಂಗೆ ಮಾಡ್ತಾಳೆ ನೋಡಿ. ಅದನ್ನು ಕೂಡ ನೀವು ಗಮನಿಸ್ಬೋದು. ತಾಯಿ ಪ್ರೀತಿ ನೋಡಿ ಇಡೀ ಜಗತ್ತಲ್ಲಿ ಇದ್ದಿದ್ರಲ್ಲಿ ಉತ್ತಮ ಅಂತ ಹೇಳೋದು, ಇದ್ದಿದ್ರಲ್ಲಿ ನೋಡಿ. ಅಲ್ಲೂ ಕೂಡ ನೋಡಿ ಆ ತಾಯಿ ತನ್ನ ಮಗು ಅಂತ ಸಾಕ್ತಾಳೆ ಹೊರತು, ಸಾಕ್ಬೇಕೇ ಹೊರತು ನೋಡಿ ಇನ್ನೇನೋ ಫಲಾಪೇಕ್ಷೆಗಳೆಲ್ಲ ಇಟ್ಕೊಳ್ಳೋದಲ್ಲ. ನೀವು ನೋಡಿರ್ತೀರಿ ಪ್ರಾಣಿಗಳ ಜಗತ್ತಲ್ಲೂ ನೋಡಿರ್ತೀರಿ ನೋಡಿ, ಇಷ್ಟು ಆರೈಕೆಯಿಂದ ಪ್ರಾಣಿ ಆ ತಾಯಿ ಆ ಮರಿಗಳನ್ನ ಪಾಲನೆ ಪೋಷಣೆ ಮಾಡುತ್ತೆ. ಆ ವಯಸ್ಸುಗಳು ಬಂದಾಗ ಅವು ಆ ತಾಯಿಯನ್ನ ಬಿಟ್ಟು ಹೋಗ್ತವೆ, ನೋಡಿರ್ತೀರಾ. ರೆಕ್ಕೆ ಬಂದ ತಕ್ಷಣ ಹಾರೋಗ್ಬಿಡುತ್ತೆ. ಅಲ್ವಾ ನೋಡಿ, ಅದು ಆ ಪ್ರಾಣಿ ಜಗತ್ತಲ್ಲಿ ನೀವು ಕಾಣ್ಬೋದು
ನೋಡಿ, ಆ ಫಲಾಪೇಕ್ಷೆ ಇಲ್ಲದೆ ಪ್ರಾಣಿಗಳೆಲ್ಲ ಮಾಡ್ತವೆ. ಈ ಒಟ್ಟಿಗಾದ್ರೂ ನಾವು ಗಮನಿಸ್ಬೋದು. ನೋಡಿ, ಆ ಮರಿಗಳಿಗೆ ಜನ್ಮ ಕೊಡ್ತವೆ, ಮರಿಗಳನ್ನ ತುಂಬಾ ಕಷ್ಟಪಟ್ಟು ಪಾಲನೆ ಪೋಷಣೆ ಮಾಡ್ತವೆ. ಇದು ನಮ್ಮ ಕರ್ತವ್ಯ ಅಂತ. ನೋಡಿ, ವಿಶೇಷವಾಗಿ ಇದು ಯಾರ ಆಜ್ಞೆ? ಮಕ್ಕಳು ಪಡ್ಕೊಳ್ಳಿ, ಅವ್ರನ್ನೆಲ್ಲ ಸಾಕಿ ಬೆಳೆಸಿ ದೊಡ್ಡೋರ್ ಮಾಡಿ, ಇವೆಲ್ಲ ಬ್ರಹ್ಮನ ಯಾರ ಆಜ್ಞೆ ಪ್ರಭುಜಿ. ಭಗವಂತನ ಬ್ರಹ್ಮನ ಆಜ್ಞೆ. ಆಜ್ಞೆ. ಬ್ರಹ್ಮ ಬ್ರಹ್ಮನ ಬ್ರಹ್ಮನ ಆಜ್ಞೆ. ನೋಡಿ, ನೀವೆಲ್ಲ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಿ, ಅವ್ರನ್ನೆಲ್ಲ ಹುಟ್ಟಿಸಿದಿರಿ, ಬೆಳೆಸಿದಿರಿ. ನೋಡ, ಅವ್ರಿಗೆಲ್ಲ ನೀವೆಲ್ಲ ಮಾಡ್ತಿದ್ದೀರಿ ಅಂದ್ರೆ ಇದು ಬ್ರಹ್ಮದೇವನ ಆಜ್ಞೆ. ನೋಡಿ, ಇದೇ ಆಜ್ಞೆಯನ್ನೇ ಅವರು ಚತುರ್ಕುಮಾರರು ಕೊಡ್ತಾರೆ. ಅವರು ಒಪ್ಕೊಳ್ತಾರ ಚತುರ್ಕುಮಾರರು? ಇಲ್ಲ ಪ್ರಭುಜಿ, ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ಲ. ನೋಡ, ಹಂಗೆ ಮೊದಲನೇ ಸೃಷ್ಟಿ ಒಪ್ಕೊಳ್ಳಲ್ಲ. ಅವ್ರ ಆಧ್ಯಾತ್ಮಿಕ ಚಿಂತನೆ ನೋಡಿ, ಅವರ ಆಧ್ಯಾತ್ಮಿಕದಲ್ಲಿ ಉನ್ನತಿ, ಅವರ ಜ್ಞಾನ ಆ ಮಟ್ಟಕ್ಕಿರುತ್ತೆ. ಸಂಸಾರ ಜಂಜಾಟ ನಮ್ಗೆ ಬೇಡ, ಭಕ್ತಿ ಸೇವೆ ಒಂದೇ ಸಾಕು, ನಮಗೆ ಸಂಸಾರ ಬೇಡ ಅಂತ. ನೋಡಿದ್ರಿಂದ ಬ್ರಹ್ಮನ ಕೋಪ ಬರುತ್ತೆ. ಆ ಕೋಪದಲ್ಲಿ ರುದ್ರ ಹುಡ್ತಾನೆ ಆ ಹಣೆಯಿಂದ. ನೋಡಿ, ಅದನ್ನೇ ಮೊನ್ನೆ ನಮ್ಮ ಶ್ರೀಧರ್ ನೋಡಿ ಕ್ಲಾಸ್ ಮಾಡ್ತಿದ್ದ ಅಲ್ವಾ? ಶ್ರೀಧರ್ ಮಾಡಿದ ಕ್ಲಾಸ್ ಜ್ಞಾಪಕ ಇದೆಯಾ? ಹೌದು. ನೋಡಿ, ಆ ಹಣೆಯಿಂದ ಕೋಪದಲ್ಲಿ ನೋಡಿ ಶಿವ ರುದ್ರ ಬ್ರಹ್ಮನಿಂದ ಹುಡ್ತಾನೆ. ನೋಡಿ, ಅದಕ್ಕೆ ರುದ್ರ ಬ್ರಹ್ಮನ ಮಗ, ಸನತ್ ಕುಮಾರರ ತಮ್ಮ. ಬ್ರಹ್ಮನ ಮಗ, ಸನತ್ ಕುಮಾರರ ತಮ್ಮ. ನೋಡಿ, ಹಂಗೆ ಮುಂದಿನ ಸಪ್ತ ಋಷಿಗಳು ನೋಡಿ, ಕರ್ದಮ ಮುನಿ, ದಕ್ಷ ಪ್ರಜಾಪತಿ, ಕಶ್ಯಪ, ನೋಡಿ ಇವರುಗಳನ್ನೆಲ್ಲನೂ ಸೃಷ್ಟಿ ಮಾಡಿ ನೋಡಿ ಬ್ರಹ್ಮ ಅವರಿಂದ ಸಂತಾನಗಳನ್ನ ಮಾಡ್ತಾನೆ. ನೋಡಿ, ಅದೇ ಪ್ರಕಾರ ಆ ಕಶ್ಯಪನ ಮಗ ಸೂರ್ಯದೇವ. ಆ ಸೂರ್ಯದೇವನ ಮಗ ವೈವಸ್ವತ ಮನು. ಆ ಮನುವಿನ ಸಂತಾನನೇ ನಾವೆಲ್ಲ. ಅರ್ಥ ಆಗ್ತಿದ್ಯಾ? ಕನೆಕ್ಷನ್ ಸಿಗ್ತಿದ್ಯಾ? ಹಾ ಪ್ರಭುಜಿ. ಮನುವಿನ ಮಕ್ಕಳು ನಾವು. ನೋಡ, ಅದಕ್ಕೆ ನಾವೆಲ್ಲ ಮನುಜರು, ಮನುಷ್ಯರು, ಮಾನವರು ಅಂತ ಎಲ್ಲ ಹೆಸರಿರೋದು. ನೋಡಿ, ಹಂಗೆ ಆ ಮನುಗೆ ನೋಡಿ ಆ ಸೂರ್ಯದೇವ, ಕೃಷ್ಣ ಸೂರ್ಯದೇವನಿಗೆ ಭಗವದ್ಗೀತೆಯನ್ನು ಹೇಳ್ಕೊಡ್ತಾರೆ. ನೋಡಿ, ಅದನ್ನೇ ನೀವು 4ನೇ ಅಧ್ಯಾಯದಲ್ಲಿ ನೋಡಿ ನೀವು ಕಾಣ್ಬಹುದು. ನೋಡಿ, ಸೂರ್ಯದೇವನಿಗೆ ಕೊಡ್ತಾನೆ, ಆತ ತನ್ನ ಮಗ ಮನುಗೆ ಕೊಡ್ತಾನೆ, ಮನು ಇಕ್ಷ್ವಾಕುಗೆ ಕೊಡ್ತಾನೆ. ಆ ಇಕ್ಷ್ವಾಕು ಇಂದ ಅದೇ ತರನೇ ನಡ್ಕೊಂಡ್ ಬರ್ತಾ ಇರುತ್ತೆ. ಆಮೇಲೆ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಹೇಳ್ತಾರೆ 4ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ, ದೇವೋತ್ತಮ ಏವಂ ಪರಮ ಪರಪರಂ. ಕರೆಕ್ಟ್. ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನ ನಷ್ಟವಾದಂತೆ ಕಾಣುತ್ತದೆ. ಪರಮಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ವಿಜ್ಞಾನವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ವಿಜ್ಞಾನದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ನೋಡಿ, ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅರ್ಜುನನು ಕೇಳಿದನು, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಶತ್ರುತಮನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನು ಪಡೆದಿದ್ದೇವೆ. ನನಗೆ ಅವೆಲ್ಲದರ ನೆನಪಿದೆ, ಆದರೆ ನಿನಗಿಲ್ಲ. ನನಗೆ ಹುಟ್ಟು ಎನ್ನುವುದಿಲ್ಲ. ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಪ್ರಭು. ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಅಲೌಕಿಕ ರೂಪದಲ್ಲಿ ಅವತರಿಸುತ್ತೇನೆ. ಭರತ ವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚಾಗುತ್ತದೋ ಆಗ ನಾನು ಸ್ವಯಂ ಅವತಾರ ಮಾಡುತ್ತೇನೆ. ಸಜ್ಜನನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ. ಯಾರು ಹೀಗೆ ನನ್ನ ಹುಟ್ಟು ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ನೋಡಿ, ಹಿಂಗೆ ಓದ್ಕೊಂಡ್ರೆ ಎಷ್ಟು ಖುಷಿ. ನೋಡಿ, ಬದುಕಿನ ಉದ್ದೇಶ ಎಲ್ಲ ಗೊತ್ತಾಗುತ್ತಲ್ವ? ಆಗತ್ತಲ್ವ? ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ.
ವಿಷಯಗಳು ತಿಳ್ಕೊಂಡ್ವಿ ಅಂತ ಆಗತ್ತೆ. ನೋಡಿ, ಭಗವಂತನ ಹತ್ತತ್ರ ಹೋಗ್ತಿದೀವಿ ಅಂತ ಗೊತ್ತಾಗ್ತಿದ್ಯಾ? ಭಗವಂತನ ಹತ್ತತ್ರ ಹೋಗ್ತಿದೀವಿ, ತಿಳ್ಕೊತಾ ಇದೀವಿ. ಉದ್ದೇಶ ಹೌದು ಏನು? ಪ್ರಭು. ಹೌದು ಪ್ರಭು. ನೋಡಿ ಹೀಗೆ ನೋಡಿ, ನಮ್ಮ ಈ ಸಮಯ ಅನ್ನುವಂಥದ್ದು, ನೋಡಿ ನಮ್ಮ ತಪ ಅನ್ನುವಂಥದ್ದು, ನಮ್ಮ ಯಜ್ಞ ಅನ್ನುವಂಥದ್ದು, ನೋಡಿ ನಾವು ಕೊಡುವಂಥ ದಾನಗಳು, ನೋಡಿ ನಾವು ಮಾಡುವಂಥ ಎಲ್ಲ ಚಟುವಟಿಕೆಗಳು, ನೋಡಿ ಇದಕ್ಕೋಸ್ಕರ ಇರ್ಬೇಕು. ಇವನ್ನ ಕೇಳಕ್ಕೆ, ತಿಳ್ಕೊಳಕ್ಕೆ, ಅನುಸರಿಸಕ್ಕೆ, ಕೃಷ್ಣನಿಗೆ ಇಷ್ಟ ಆಗೋ ತರ ಬದುಕಕ್ಕೆ. ನೋಡಿ ನಾವಾಗ್ಲಿ ಕುಟುಂಬಸ್ಥರಾಗ್ಲಿ ಈ ಎಲ್ಲ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮಾಡ್ಬೇಕು. ನೋಡಿ ತಾಯಿ, ನೋಡಿ ಮಗುಗೆ ನೋಡಿ ಹಾಲು ಕುಡಿಸ್ತಾ ಇರೋಂಥ ಒಂದು ತಾಯಿ ನಿರುಮ್ಮಳರಾಗಿರ್ತಾಳೆ. ನೋಡಿ ತನ್ನ ಮಗುವನ್ನು ಪೋಷಿಸ್ತಿರ್ತಾಳೆ. ನೋಡಿ ಅದೇ ತರ ಎಲ್ಲ ಪ್ರಾಣಿಗಳ ಪಕ್ಷಿಗಳಲ್ಲೂ ಕೂಡ ಆ ತಾಯಿ ಹಂಗೆ ನಡ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಬರೀ ಮನುಷ್ಯರಿಗಿಂತ ಇನ್ನೂ ಚೆನ್ನಾಗಿ ನಡ್ಕೋತಾರೆ ಅವರು. ನೋಡಿ ಆ ಪ್ರಾಣಿಗಳು ಈ ಎಲ್ಲ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮಾಡ್ಬೇಕು, ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು, ಅವನ್ನ ಕರ್ತವ್ಯ ಅಂತ ಮಾಡ್ಬೇಕು. ಅದು ನನ್ನ ಅಂತಿಮ ಅಭಿಪ್ರಾಯ. ನೀವು ಪ್ರಾಣಿಗಳಲ್ಲಿ ಈ ತರ ನೋಡಿರ್ತೀರಿ. ಕರ್ತವ್ಯ ಅಂತೇಳಿ ನೋಡಿ, ಇವಾಗ ಇಷ್ಟು ಚರ್ಚೆ ಮಾಡಿದ್ವಲ್ಲ, ಬ್ರಹ್ಮನ ಆಜ್ಞೆ, ಬ್ರಹ್ಮನ ನೋಡಿ ಆತನ ಇಚ್ಛೆಗೋಸ್ಕರ ನೋಡಿ ಜೀವಿಗಳು ನೋಡಿ ಸೃಷ್ಟಿ ಕ್ರಿಯೆಗಳೆಲ್ಲ ಆಗ್ತಾ ಹೋಗ್ತಾ ಇದೆ. ನೋಡಿ ಇದನ್ನ ನಾವು ಗಮನಿಸ್ಬೇಕು. ಬ್ರಹ್ಮನ ಆಜ್ಞೆ ಅನ್ನೋದು ಜ್ಞಾಪಕ ಇರಬೇಕು. ನೋಡಿ ಬ್ರಹ್ಮನ ಇಚ್ಛೆ ಅನ್ನೋದು ಗೊತ್ತಿರ್ಬೇಕು. ನೋಡಿ ಆ ಪ್ರಕಾರವಾಗಿ ನೋಡಿ ಬದುಕಿದ್ರೆ ನಮ್ಮ ಬದುಕಿಗೆ ಒಂದು ಮಕ್ಕಳ ಜನ್ಮ ಕೊಡೋದ್ರಿಂದ ಹಿಡ್ಕೊಂಡು ನೋಡಿ ಅವ್ರ ಪಾಲನೆ ಪೋಷಣೆ ಮಾಡಿ ನಾವು ಕರ್ತವ್ಯ ಅಂತ ಏನೆಲ್ಲ ಮಾಡ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಇಲ್ದಿದ್ರೆ ಬರೀ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಬದುಕ್ತಿದೀವಿ, ನೋಡಿ ಯಾಕೆ ಬದುಕಿದೀವಿ, ನೋಡಿ ಒಂದು ಹಂತದಲ್ಲಿ ಸೂಸೈಡ್ ಕೂಡ ಮಾಡ್ಕೊಳಕ್ ಹೋಗೋ ಮಟ್ಟಕ್ಕೆ ಇರ್ತಾವೆ ಕೆಲವರು. ನಾನು ಯಾಕೆ ಬದುಕ್ಬೇಕು, ನೋಡಿ ಇನ್ನು ಬದುಕಿ ಇನ್ನೇನ್ ಮಾಡ್ಬೇಕು, ಬದುಕಿ ಇನ್ನೇನ್ ದಾರಿ, ಏನ್ ದಿಕ್ಕೇನು, ನೋಡಿ ಆ ಮಟ್ಟಕ್ಕೆಲ್ಲ ಜನ ಯೋಚನೆ ಮಾಡ್ತಾರೆ. ಯಾರು ಈ ಶಾಸ್ತ್ರಗಳ ಈ ಪುಸ್ತಕಗಳು, ಗೋಪಾದರ ಪುಸ್ತಕಗಳು ಓದ್ತಾರೋ ಅವರು ಸೂಸೈಡ್ ಮಾಡ್ಕೊಳಲ್ಲ. ನೋಡಿ ಅವ್ರಿಗೆ ಇದೆಲ್ಲ ಅಂಶಗಳು ಗೊತ್ತಾಗ್ಬಿಟ್ರೆ, ನೋಡಿ ಅವ್ರಿಗೆ ನಮ್ಮ ಬದುಕಿನ ಉದ್ದೇಶ ಗೊತ್ತಾಗ್ಬಿಟ್ರೆ ನೋಡಿ ಅಲ್ಲಿ ಪರಿಪೂರ್ಣತೆಯನ್ನು ಕಾಣ್ಬೋದು. ಹಂಗೆ ಯಜ್ಞಗಳು ಪರಿಶುದ್ಧಗೊಳಿಸ್ತವೆ ಅಂತ ಕಲ್ತ್ಕೋತಾ ಇದೀವಿ ಇವತ್ತು. ಆದರೂ ಇವುಗಳ ಆಚರಣೆಯಿಂದ ಮನುಷ್ಯನು ಫಲವನ್ನ ನಿರೀಕ್ಷಿಸಬಾರದು ಅನ್ನೋದು. ನೋಡಿ ಯಜ್ಞಗಳಲ್ಲಿ ಅತ್ಯುತ್ತಮವಾದಂತ ಯಜ್ಞ ಯಾವುದು? ಕೃಷ್ಣ ಅದನ್ನ ಹೇಳ್ತಾನೆ ಭಗವದ್ಗೀತೆಯಲ್ಲೇ ಸ್ಪಷ್ಟವಾಗಿ ಅದೇ ಪದವನ್ನ ಬಳಸಿ ಹೇಳ್ತಾನೆ. ನೋಡಿ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳ್ತಾನೆ. ನೋಡಿ ಈ ಕಲಿಯುಗದಲ್ಲಿ ಯಾವ ಯಜ್ಞವನ್ನ ಮಾಡ್ಬೇಕು ಅಂತೇಳಿ ನಾವು ಎಲ್ಲ ಧರ್ಮಶಾಸ್ತ್ರಗಳು ಹೇಳ್ತವೆ. ಎಲ್ಲ ಧರ್ಮಶಾಸ್ತ್ರಗಳು, ಇಸ್ಲಾಂ ಆಗ್ಬೋದು, ಸಂಕೀರ್ತನ ಯಜ್ಞ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ. ನೋಡ್ರ ಹಂಗೆ ನೋಡಿ ಅದನ್ನೇ ಕ್ರಿಶ್ಚಿಯನ್ರು ಕೂಡ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್ ಅಂತಾರೆ. ಕೇಳಿದಿರಾ? ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿನ್ನ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೋಡಿ ನಿಮ್ಮ ನಾಮಕ್ಕೆ ಮಹಿಮೆಗಳಾಗಲಿ, ನೋಡಿ ನಿಮ್ಮ ರಾಜ್ಯವು ಬರಲಿ. ನೋಡಿ ಆ ತರದೊಂದು ಪ್ರಾರ್ಥನೆ ಮಾಡ್ತಾರೆ. ಸಂಕೀರ್ತನೆ ಬಗ್ಗೆ ಹೇಳ್ತಾರೆ, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾರೆ, ಹಲ್ಲೆಲೂಯಾ ಅಂತಾರೆ. ಹಂಗೆ ಈ ನೋಡಿ ಎಲ್ಲ ಧರ್ಮದಲ್ಲೂ ಅವರು ಆಜಾನ್ ಮುಸ್ಲಿಮರು ಹೇಳ್ತಾರೆ. ಅದನ್ನ ಸರಿಯಾಗಿ ಅರ್ಥ ಅಂದ್ರೆ ನೋಡಿ ಹಂಗೆ ಅಲ್ಲಾಹು ಅಕ್ಬರ್ ಅಂದ್ರೆ ದೇವರನ್ನ ಕೊಂಡಾಡುವಂಥದ್ದು, ಅದೊಂದು ಸಂಕೀರ್ತನೆ. ಅದೊಂಥರ ಸಂಕೀರ್ತನೆ. ನೋಡಿ ಹಂಗೆ ಈ ಕಾಲಕ್ಕೆ ಏನ್ ಯಜ್ಞಗಳು ಇದಾವೆ, ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗೋದಿಲ್ಲ, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಕ್ಕಾಗಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದ್ರೂ ಒಂದು ರೀತಿಯಲ್ಲಿ ಭಗವಂತನಿಗೆ ಇಷ್ಟ ಆಗುವಂತ ಒಂದು ನೋಡಿ ಈ ತರದ್ದು ಯಜ್ಞಗಳನ್ನ ಮಾಡ್ಬೇಕು, ಅವುಗಳನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಇಲ್ಲ ನಮಗೆ ಆದೇಶ ಸಿಗ್ತಾ ಇದೆ. ಭಗವಂತನ ಭಕ್ತಿ ಸೇವೆಗೆ ಕೊಂಡೊಯ್ಯುವ ಯಾವುದೇ ಕರ್ತವ್ಯನಾದ್ರೂ ಸ್ವೀಕರಿಸಬೇಕು ಬೇಕೆಂದು ಶ್ರೀಮದ್ ಭಾಗವತದಲ್ಲಿಯೂ ಹೇಳಿದೆ. ಇದು ಅತ್ಯಂತ ಉನ್ನತವಾದ ಧಾರ್ಮಿಕ ಓರೆಗಲ್ಲು. ನೋಡಿ ಒಂದು ಓರೆಗಲ್ಲು, ಒಂದು ಕಲ್ಲು ಅಂತ ಇರುತ್ತೆ.
ನೋಡಿ ಅದಕ್ಕೆ ನೋಡಿ ಹಚ್ಚಿ ನೋಡೋದು, ಅದಕ್ಕೆ ಹೋಲಿಸಿ ನೋಡೋದು. ನೋಡಿ ಒಂದು ಉನ್ನತ ಧಾರ್ಮಿಕ ಅನ್ನುವಂಥದ್ದು ತತ್ವಗಳು ಇದಾವೆ. ಅವುಗಳೆಲ್ಲ ನಮ್ಗೆ ಎಲ್ಲಿ ಸಿಗತ್ತಂದ್ರೆ ನೋಡಿ ಈ ತರ ಭಗವದ್ಗೀತೆ ಭಾಗವತದಲ್ಲಿ ಸಿಗತ್ತೆ. ನೋಡಿ ಉದಾಹರಣೆಗಳ ಸಮೇತ ಸಿಗುತ್ತೆ. ಮತ್ತೆ ಕೆಲವರು ಎಲ್ಲರೂ ನಮ್ ಜೊತೆನೆ ಇರೋರು ಕೂಡ ಬದುಕಿ ತೋರಿಸ್ತಿರ್ತಾರೆ. ನೋಡಿ ನೀವು ಅಂಥವ್ರನ್ನೆಲ್ಲ ಗಮನಿಸಬಹುದು. ನೋಡಿ ಆದರ್ಶವಾಗಿರುವಂತವ್ರನ್ನ ನೋಡಿ, ಕೆಲವರಲ್ಲಿ ಕೆಲವು ದೋಷಗಳು ಕೂಡ ಇರ್ತವೆ. ಇದು ಕೂಡ ಜ್ಞಾಪಕ ಇಟ್ಕೊಳ್ಳಿ ಅಲ್ವಾ. ಎಲ್ಲರಲ್ಲೂ ನಾವು ದೇವರಲ್ಲ ಅಲ್ವಾ. ನೋಡಿ ಯಾವುದೇ ವ್ಯಕ್ತಿಯನ್ನು ನೋಡಿದಾಗ ಆತನಲ್ಲಿ ದೋಷಗಳು ಕೂಡ ಇರ್ತವೆ. ಪರಮಹಂಸರಾದವ್ರು ಏನ್ ಮಾಡ್ಬೇಕು, ಒಳ್ಳೇದು ಏನಿದೆಯೋ ಅದನ್ನ ತಗೋಬೇಕು. ಹಂಸ ಏನ್ ಮಾಡುತ್ತೆ, ಹಂಸದ್ದು ಒಳ್ಳೆಯದೇ ಸ್ವೀಕರಿಸ್ತದೆ ಪ್ರಭು. ನೀರನ್ನ ಬಿಟ್ಟು ಹಾಲನ್ನು ಮಾತ್ರ ಕುಡಿ. ಹಾಲು ನೀರು ಮಿಶ್ರಣ ಮಾಡಿ ಕೊಟ್ರೆ ಅದು ಹಾಲನ್ನು ಸ್ವೀಕರಿಸುತ್ತೆ, ನೀರನ್ನ ತಗೊಳ್ಳೋದಿಲ್ಲ. ಆ ತರದ ಒಂದು ಉದಾಹರಣೆ ನೋಡಿ. ಹಂಗೆ ನೋಡ್ಬೋದು ನಾವು ಕೂಡ ನಮ್ಮ ಸುತ್ತಮುತ್ತ ಇರುವಂತ ಕೆಲವರು ಭಕ್ತರಲ್ಲಿ ನೋಡಿ ಒಳ್ಳೊಳ್ಳೆ ಗುಣಗಳನ್ನ ಆರಿಸ್ಕೋಬಹುದು. ಉದಾಹರಣೆಗಳು ಸಮೇತ ಇದಾವೆ ನಮ್ಗೆ ನೋಡಿ. ಹಂಗೆ ನೋಡಿ ಭಗವಂತನ ಭಕ್ತಿ ಸೇವೆಯಲ್ಲಿ ತನಗೆ ನೆರವಾಗುವ ಯಾವುದೇ ಕರ್ಮ, ಯಜ್ಞ ಅಥವಾ ದಾನವನ್ನ ಭಕ್ತನು ಸ್ವೀಕರಿಸಬೇಕು ಅನ್ನೋದು ಇವತ್ತಿನ ಪಾಠ. ಹರೇ ಕೃಷ್ಣ. ಯಾರಿಗಾದ್ರೂ ಯಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಇದು ಸೂರ್ಯದೇವ ಯಮನು ಮತ್ತೆ ಶನಿ ಮಹಾತ್ಮ ಅಂತಾರಲ್ಲ ಪ್ರಭುಜಿ ಮಕ್ಕಳು. ಇವಾಗ ವೈವಸ್ವತಮನು ಮತ್ತೆ ಮನು ಇಶ್ವಾಕು ಅಂದಲ್ಲ, ಅದು ಇದ್ರಲ್ಲಿ ಪ್ರಭುಜಿ ಈ ಯಮ ಬರೋದು ಇದ್ರಲ್ಲಿ ಇದ್ ಬರೋದು ಇದ್ರಲ್ಲಿ? ನೋಡಿ ಅದು ಯಾವ ಅಂತ ಹೇಳಿ ನೋಡಿ ನಿಮ್ಗೆ ಅಲ್ಲಿ ಇದೇ ಅಂತ ಹೇಳೋದಿಲ್ಲ. ನೋಡಿ ಹಿಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ನೋಡಿ ಯಾವ ಅಂತ ಹೇಳೋದಿಲ್ಲ. ನೋಡಿ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ನೋಡಿ ಅಲ್ಲಿ ಅದು ಬಹಳ ಏನ್ ಮುಖ್ಯ ಆಗೋದಿಲ್ಲ ನಮ್ಗೆ. ಈಗ ಯಾವುದೋ ಒಂದು ಅಂತ ಹೇಳಿದ್ವಿ, ಇವಾಗ ತಿಳ್ಕೊಂಡು ಏನ್ ಮಾಡ್ತೀರಿ ಮಾತಾಜಿ ಅಲ್ವಾ? ಅದೇ ಹಂಗೇನಿಲ್ಲ ಪ್ರಭುಜಿ, ಅದೇ ನಾನ್ ಕೇಳ್ದೆ ಅಷ್ಟೇ. ನೋಡಿ ಇದು ಹೆಂಗಿದೆ ಅಂದ್ರೆ ನೋಡಿ, ಈಗ ಮೊನ್ನೆ ಭಾನುವಾರ ಬಂದು ಹೋಯ್ತಲ್ಲ, ಈ ತರದ ಎಷ್ಟೋ ಭಾನುವಾರಗಳು ಬಂದು ಹೋಗಿರ್ತವೆ ಅಲ್ವಾ. ಈಗ ಈ ಭಾನುವಾರ ಏನ್ ಮಾಡಿದ್ರಿ ಅನ್ನೋಂಥದ್ದು ನಿಮ್ಗೆ ಚಟುವಟಿಕೆಗಳು ಗೊತ್ತಿರುತ್ತೆ. ಅದರಿಂದಿನ ಭಾನುವಾರಗಳು ಏನೋ ಒಂದ್ ಮಾಡಿರ್ತೀರಿ. ಅದರಿಂದಿನ ಭಾನುವಾರ ನಿಮ್ ಜೀವನದಲ್ಲಿ ಎಷ್ಟು ಭಾನುವಾರಗಳು ಹೋಗಿದಾವೆ ಮತ್ತೆ? ಬಹಳ ಹೋಗಿದ್ದಾವೆ ಪ್ರಭುಜಿ. ಹೋಗಿದ್ದಾವೆ. ಒಂದು ವರ್ಷಕ್ಕೆ ಒಂದು 52 ಭಾನುವಾರಗಳು ಬರ್ತವೆ ಅಲ್ವಾ. ನಿಮ್ಗೆ ಎಷ್ಟು ವರ್ಷ ಆಗಿದೆಯೋ ಅಷ್ಟು ಲೆಕ್ಕ, ಅಷ್ಟು ಭಾನುವಾರಗಳು ನಿಮ್ ಬದುಕಲ್ಲಿ ಲೆಕ್ಕ ಹಾಕೊಳ್ಳಿ. ನೋಡಿ ಆ ತರದ್ದು ಎಷ್ಟೋ ಸತಿ ನೋಡಿ, ಎಷ್ಟೋ ಬ್ರಹ್ಮಗಳು ಬಂದು ಹೋಗಿದ್ದಾರೆ, ಎಷ್ಟೋ ಯಮರು ಬಂದು ಹೋಗಿದ್ದಾರೆ, ಎಷ್ಟೋ ಇಂದ್ರಗರು ಬಂದು ಹೋಗಿದ್ದಾರೆ ಅಲ್ವಾ. ಈಗ ಮುಖ್ಯಮಂತ್ರಿ ಅಂತ ಹೇಳ್ತೀವಿ, ಯಾವ ಮುಖ್ಯಮಂತ್ರಿ ಅಲ್ವಾ, ಯಾವ ಮುಖ್ಯಮಂತ್ರಿ, ಎಷ್ಟನೇ ಹಿಂದಿನ ಮುಖ್ಯಮಂತ್ರಿ, ಈಗ ಪ್ರಸ್ತುತ ಇರೋರು, ಅದಕ್ಕಿಂತ ಇರೋರು ನೋಡಿ ಅದು ತುಂಬಾ ಮುಖ್ಯ ಏನು ಆಗೋದಿಲ್ಲ. ಯಮ ನೋಡಿ ಮಹಾತ್ಮ ಇಲ್ಲಿ ಹೇಳ್ತಿರೋದು ನೋಡಿ 4ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಮಾತಾಜಿಯವರ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನೋಡಿ. ಅಲ್ಲಿ ಏನ್ ಹೇಳ್ಬಿಡ್ತಾರೆ, 4ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಈಗ ನಾವು ಓದ್ಕೊಂಡು ಬಂದ್ವಿ, ಸೃಷ್ಟಿಯ ಪ್ರಾರಂಭದಲ್ಲಿ ಅಂತ ಹೇಳ್ಬಿಡ್ತಾರೆ ಮಾತಾಜಿ. ನೋಡಿ ನಾನು ನಿಮ್ಗೋಸ್ಕರ ಇನ್ನೊಂದ್ಸತಿ ಹೇಳ್ತೀನಿ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನೆಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತ್ತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆ ಛೇದವಾಯಿತು. ಆದ್ದರಿಂದ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಪರಮಪ್ರಭುವಿನೊಂದಿಗೆ ಇರುವ ಈ ಸಂಬಂಧವನ್ನು ಬಹು ಪ್ರಾಚೀನ ವಿಜ್ಞಾನ ಅಂತ ಹೇಳ್ತಾರೆ. ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ ಆದುದರಿಂದ ಈ ವಿಜ್ಞಾನದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ನೋಡಿ ಇಲ್ಲಿ ಹೇಳ್ತಾರೆ, ನೋಡಿ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು ಆದಿಯಲ್ಲಿ ಅಂತ ಹೇಳ್ತಾರೆ. ನೋಡಿ ಆದಿಯಲ್ಲಿ ಅಂತ ಹೇಳ್ತಾರೆ ಅಷ್ಟೇ. ನೋಡಿ ಈಗ ಎಷ್ಟನೇ ಸೂರ್ಯ ಅಲ್ವಾ. ನೋಡಿ ಎಷ್ಟು ಸತಿ ಸೃಷ್ಟಿಯಾಗಿದೆ, ಎಷ್ಟು ಲಯ ಆಗಿದೆ. ನೋಡಿ ಈ ತರದ್ದು
ಹಾಕೊಂಡು ಬಂದಿದೆ ನೋಡಿ. ಅಲ್ಲಿ ಪ್ರಭುಪಾದ್ರೆ ನೋಡಿ, ಈ ಸಮಯ ಅನ್ನುವಂಥದ್ದು ತುಂಬಾ ದೀರ್ಘವಾದದ್ದು ನೋಡಿ. ಅದಕ್ಕೆ ಈ ಲಾಭ ಉಪಯೋಗ ಪಡ್ಕೋಬೇಕು ನೋಡಿ. ಅದು ಯಾವಾಗ, ಹಿಂದೆ, ಎಲ್ಲಿ ನೋಡಿ ಅನ್ನುವಂಥದ್ದು ಹೇಳಕ್ಕೆ ನೋಡಿ. ಭಾಗವತದಲ್ಲಿ ಒಂದು ವಿಷಯ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈ ಇಡೀ ಭಾಗವತ ಇದೆಯಲ್ಲ, ಅದು ಕ್ರಮವಾಗಿಲ್ಲ, ಕ್ರೋನೊಲಾಜಿಕಲ್ ಆರ್ಡರ್ ಆಗಿ ಇಲ್ಲ ನೋಡಿ. ಕಾಲ ಕಾಲ ತಕ್ಕಂಗೆ ಅದರಲ್ಲಿ ಬರೋದಿಲ್ಲ. ಅದರಲ್ಲಿ ನೋಡಿ, ಅದರಲ್ಲಿ ಯಾವುದೋ ಹೇಳಿದ್ದು ಯಾವಾಗ್ಲೂ ಏನೋ, ಅದು ಒಂದು ಸೀಕ್ವೆನ್ಸ್ ಆಗಿ ಬರೋದಿಲ್ಲ ಮತಜಿ. ಮತ್ತೆ ಅದರಲ್ಲಿ ಎಲ್ಲಾನು ಹೇಳಲಿಲ್ಲ. ಅರ್ಥ ಆಯ್ತಾ ನಾನು ಹೇಳ್ತಿರೋದು ಮತಜಿ? ಶ್ವೇತ ಮತಜಿ, ಎಲ್ಲವೂ ಎಲ್ಲವೂ ಡೈರಿ ಬುಕ್ಕಲ್ಲಿ ಬರೆದಿಟ್ಕೊಂಡಂಗೆ ಅದರಲ್ಲಿ ಬಂದಿಲ್ಲ. ಇದು ನಾನು ಹೇಳಕ್ಕೆ ನಿಮ್ ಪ್ರಶ್ನೆಗೆ ಉತ್ತರ. ಮತ್ತೆ ಅದು ತುಂಬಾ ಮಹತ್ವನು ಇಂಪಾರ್ಟೆಂಟು ಅಲ್ಲ ನೋಡಿ. ಅಲ್ಲಿ ಭಾಗವತದಲ್ಲೇ ಹೇಳ್ತಾರೆ, ವಿಪ್ಲವ ಅಂತ ಹೇಳ್ತಾರೆ. ಈ ಭಾಗವತ ಇದೆಯಲ್ಲ, ಇದನ್ನ ಕೆಲವರು ಪಂಡಿತರು ಕ್ರಿಟಿಸೈಸ್ ಮಾಡ್ತಾರೆ ಗೊತ್ತಾ, ಭಾಗವತವನ್ನ. ಅದು ಸರಿಯಾಗಿ ಕ್ರಮವಾಗಿಲ್ಲ ನೋಡಿ. ಅದರಲ್ಲಿ ಹೇಳ್ತಾರೆ ನೋಡಿ, ಆ ವಿಪ್ಲವ ಅಂತ ಹೇಳ್ತಾರೆ ನೋಡಿ. ಶ್ಲೋಕ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರಾದ್ರೂ ಭಾಗವತದಲ್ಲಿ ಪ್ರಾರಂಭದಲ್ಲೇ ಬರ್ದಿದ್ದಾರೆ, ಫಸ್ಟ್ ಪೇಜಲ್ಲೇ ಬರ್ದಿದ್ದಾರೆ ಶ್ಲೋಕ ಓದ್ತಿರೋ ಮತ್ತಿದೆ? ಯಾರಾದ್ರೂ ಭಾಗವತ ಇದೆಯಾ? ಫಸ್ಟ್ ಪೇಜು ಮುನ್ನುಡಿಯಲ್ಲೇ ಬರ್ದಿದ್ದಾರೆ ಪ್ರಭುಪಾದ ನೋಡಿ. ಏನ್ ಹೇಳಿದಾರೆ ಅಂದ್ರೆ, ವಿಪ್ಲವ ಮಾಡುತ್ತೆ ಅಂದ್ರೆ ಕ್ರಾಂತಿ ಮಾಡುತ್ತೆ. ಇದು ಕ್ರಮವಾಗಿಲ್ದೇ ಇದ್ರೇನು ಕೂಡ ನೋಡಿ, ಈ ಭಾಗವತನ ಓದ್ಬೇಕು ಅಂತ ಅಲ್ಲಿ ಬರುತ್ತೆ. ಏನಂತ ಹೇಳ್ತಾರೆ ಅಂದ್ರೆ ನೋಡಿ, 1.5 ನೋಡಿ, ಈ ಶ್ಲೋಕ ತೆಗೀರಿ ಮತ್ತೆ 1.5.11 1.5.11 ಓದಿದ್ರೆ, ತದ್ವಾಗ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಂ ನೋಡಿ ಅಬದ್ಧವತಿ ಅಪಿ ನಾಮಾನಿ ಅನಂತಸ್ಯ ಯಶೋ ಅನಿಕಿತಾನಿ ಯತ್ ಶ್ರವಂತಿ ಗಾಯಂತಿ ಗೃಣಂತಿ ಸಾಧವಃ. The literature which is filled with transcendental glories, the unlimited Supreme Lord is a revolutionary cleanser of the sinful lives of the people, even if it is imperfectly composed ಅಂತ ಹೇಳಿ. ಯಾರಾದ್ರೂ ಕನ್ನಡದಲ್ಲಿ ಹೇಳಿ ಓದಿ ನೋಡಿ. ಅನುವಾದ. ಅದಕ್ಕೆ ಪ್ರತಿಯಾಗಿ ಅನಂತ ಪ್ರಭುವಿನ ನಾಮ, ಕೀರ್ತಿ, ರೂಪಗಳು, ಲೀಲೆಗಳು ಮೊದಲಾದ ದಿವ್ಯ ಮಹಿಮೆಗಳ ವರ್ಣನೆಯಿಂದ ತುಂಬಿರುವ ಬರೆಹ ಬೇರೆ ರೀತಿಯ ಸಾಹಿತ್ಯ. ತಪ್ಪುದಾರಿ ಹಿಡಿದಿರುವ ಇಂದಿನ ನಾಗರಿಕತೆಯ ಪವಿತ್ರ ಜೀವನದಲ್ಲಿ ಕಾಂತಿಯನ್ನುಂಟು ಮಾಡುವ ಉದ್ದೇಶ ದಿವ್ಯ ಪದಗಳಿಂದ ಕೂಡಿರುವ ಈ ಸಾಹಿತ್ಯದಾಗಿದೆ. ಅಂತಹ ಸಾಹಿತ್ಯವು ದಿವ್ಯವಾದದ್ದು. ಒಂದು ವೇಳೆ ಅಂತಹ ಸಾಹಿತ್ಯ ಅಷ್ಟೊಂದು ಉತ್ತಮ ರೀತಿಯಲ್ಲಿ ರಚಿತವಾಗದಿದ್ದರೂ ಚಿಂತೆ ಇಲ್ಲ. ಪ್ರಾಮಾಣಿಕರು, ನಿರ್ಮಲ ಮನಸ್ಸಿನವರು ಆದ ಜನ ಅದನ್ನು ಕೇಳುತ್ತಾರೆ, ಹಾಡುತ್ತಾರೆ, ಒಪ್ಪಿ ಸ್ವೀಕರಿಸುತ್ತಾರೆ. ನೋಡಿ, ನೀವು ಮಾತಾಜಿ ಒಂದು ಪ್ರಶ್ನೆ ಕೇಳೋದು, ಇದು ಯಾವಾಗಾಯ್ತು, ಅದು ಯಾವಾಗ ಅಂತೇಳಿ. ಆಕ್ಚುಲಿ ನನ್ಗೆ ಗೊತ್ತಿಲ್ಲ ಯಾವಾಗಾಯ್ತು. ಯಾಕೆ ಗೊತ್ತಿಲ್ಲ ಅಂದ್ರೆ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ವೆರಿ ಇಂಪಾರ್ಟೆಂಟ್ ಅಲ್ಲ ನೋಡಿ. ಇದು ಹಿಸ್ಟರಿ ಅವರಿಗೆ ಈ ತರ ಆಸಕ್ತಿ ಇರುತ್ತೆ. ಇದು ಯಾವಾಗಾಯ್ತು, ಅದಕ್ಕಿಂತ ಯಾವಾಗಾಯ್ತು. ಉದಾಹರಣೆಗೆ ನೋಡಿ, ರಾಮಾಯಣ ಯಾವಾಗಾಯ್ತು ಅಂತಾರೆ ಕೇಳಿದ್ರೆ, ಈಗ ನಾವು ಕಲಿಯುಗದಲ್ಲಿ ಇದೀವಲ್ವಾ, ಅದಕ್ಕಿಂತ ದ್ವಾಪರ ಯುಗ ಇತ್ತಲ್ವಾ, ಅದಕ್ಕಿಂತ ತ್ರೇತಾ ಯುಗದಲ್ಲಿ ಇತ್ತಲ್ಲ, ಅವಾಗ ಆಗ್ಲಿಲ್ಲ ಅದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಅದು ಆಗಿದ್ದು. ಈಗ ನಾವು ಪ್ರಸ್ತುತ, ನಾನು ಸ್ವಲ್ಪ ಮರೆತು ಹಿಂದೆ ನಾನು ಹೇಳಿದ್ದೆ ನಿಮ್ಗೆ, ಜ್ಞಾಪಕ ಇದೆಯಾ? ಈಗ ಪ್ರಸ್ತುತ ನಾವು 28ನೆಯ ನೋಡಿ ಒಂದು ಇದ್ರಲ್ಲಿ ಇದೀವಿ. ಇದು ನಡೆದದ್ದು 25ನೇದೋ ಏನೋ. ನಾನು ಏನ್ ಹೇಳಕ್ ಪ್ರಯತ್ನ, ಈಗ ಟೈಮ್ ಆಗೋಯ್ತು, 7:10 ಆಗೋಯ್ತು, ನಾನು ತುಂಬಾ ಲೇಟ್ ಆಗೋಯ್ತು. ನಾನು ಆಮೇಲೆ ನಾನು ಹೇಳ್ತೀನಿ ಇದನ್ನ. ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೆ ನೋಡಿ, ಇಂಥವುಗಳೆಲ್ಲನೂ ಟೈಮ್ ಸೀಕ್ವೆನ್ಸ್ ಆಗಿ ಸರಿಯಾಗಿ ಕೊಟ್ಟಿಲ್ಲ, ಇಂಪರ್ಫೆಕ್ಟ್ಲಿ ಕಂಪೋಸ್ಡ್ ನೋಡಿ. ಆದ್ರೂ ಕೂಡ ನಾವು ಅದು ತುಂಬಾ ಮುಖ್ಯ ಅಲ್ಲ ನೋಡಿ. ಇದು ನೋಡಿ, ಈ ಅಲ್ಲಿರುವಂತ ಭಾವಾರ್ಥ ಓದಿ, ನಿಮ್ಗೆ ಇನ್ನು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಹಂಗಾಗಿ
ಈ ಜನಗಳಲ್ಲಿ ಇದು ಭಕ್ತಿ ಕೃಷ್ಣನ್ ಬಗ್ಗೆ ಜನತಾಗ ವಿಪ್ಲವ ಮಾಡ್ಬೇಕೆ ಹೊರತು ನೋಡಿ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಇಲ್ಲ. ಶ್ರೀಮದ್ ಭಾಗವತ ನೋಡಿ ಅನ್ನುವಂಥದ್ದು. ಮತ್ತೆ ವಿದ್ವಾಂಸರಿಗೆ ವಿಜ್ಞಾನಿಗಳಿಗೆ ಭಾಗವತಂ ಅವ್ರು ಮೆಚ್ಕೊಳಲ್ಲ. ಭಾಗವತಂ ನೋಡಿ ಅವ್ರಿಗೆ ಏನ್ ಬೇಕು ಅಂದ್ರೆ ವೇದಾಂತ ಸೂತ್ರ ನೋಡಿ ಉಪನಿಷತ್ತುಗಳು ಇಂಥದ್ದು ಬೇಕು ನೋಡಿ. ಆದ್ರೆ ನೋಡಿ ಈ ತರ ಭಾಗವತವನ್ನ ಕೆಲವರೆಲ್ಲರೂ ಈ ತರ ಹೇಳ್ತಾರೆ. ಯಾಕೆಂದ್ರೆ ಈಗ ಮಾತಾಜಿಯವ್ರ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ಭಾಗವತ ಕೆಲವು ಸತಿ ನೋಡಿ. ಹಂಗೆ ನೋಡಿ ಆ ತರದ್ದು ಇದೆ ನೋಡಿ. ರಾಮಾಯಣ ನಡೆದದ್ದು ನೋಡಿ ವೆನ್ ಡಿಡ್ ರಾಮಾಯಣ ಹ್ಯಾಪನ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನೋಡಿ ಇದು ತ್ರೇತಾಯುಗ ಅಂತ ಹೇಳ್ಬಿಡ್ತಾರೆ. ಯಾವ ತ್ರೇತಾಯುಗ, ಎಷ್ಟನೇ ತ್ರೇತಾಯುಗ ಅಂತ ಬರುತ್ತೆ ನೋಡಿ. ಇನ್ ವಿಚ್ ತ್ರೇತಾಯುಗ ದಿಸ್ ಹ್ಯಾಪನ್ ಅಂತ ಕೇಳಿದ್ರೆ ಅಲ್ಲಿ ನಿಮ್ಗೆ ಸಿಗುತ್ತೆ. ಹಂಗೆ ಈ ಸಮಯ ಅನ್ನೋಂಥದ್ದು ನೋಡಿ ತುಂಬಾ ದೀರ್ಘವಾದದ್ದು ಮಾತಾಜಿ ನೋಡಿ. ಈ ರಾಮಾಯಣ ಈ ಸಂದರ್ಭದಲ್ಲಿ ಆಗ್ಲಿಲ್ಲ ಹಿಂದೆ ಇದು ಈಗ ಮನ್ವಂತರ ಮನು ಇದನಲ್ವಾ ನೋಡಿ. ಈ ತರದ ಒಂದು ಪ್ರಶ್ನೆ ಯಾವಾಗ ಆಗಿದ್ದು ನೋಡಿ ಇಲ್ಲಿ ಹೇಳ್ತೇವೆ. ರಾಮಾಯಣ ಟುಕ್ದಿಂದ 24th ತ್ರೇತಾಯುಗ ಆಫ್ ದ ಪ್ರೆಸೆಂಟ್ ವೈವಸ್ವತ ಮನ್ವಂತರ. ಈ ಪೀರಿಯಡ್ ಸ್ಕ್ರಿಪ್ಟ್ ಇಂದ ಹಿಂದೂ. ಈಗ ಪ್ರೆಸೆಂಟ್ ನಾವು ಎಷ್ಟನೇ ಇದ್ರಲ್ಲಿ ಇದೀವಿ ಅಂದ್ರೆ ಬಹುಶಃ 27ನೇದ 28ನೇ ತ್ರೇತಾಯುಗ ಕಲಿಯುಗದಲ್ಲಿ ಇದ್ದೀವಿ ನೋಡಿ. ಒಂದು ಮನುಗೆ 71 ಯುಗ ಚಕ್ರಗಳಾಗತ್ತೆ. ಅರ್ಥ ಆಗ್ತಿದೆಯಾ ನಿಮ್ಗೆ? ಯುಗ ಸೈಕಲ್ಸ್ ಅಂತ. ನಾಳೆ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡೋಣ ನೋಡಿ. ಇದು 24ನೇ ಚತುರ್ಯುಗದಲ್ಲಿ ಈ ರಾಮಾಯಣ ಘಟಿಸಿತ್ತು. ನಾವು ಪ್ರಸ್ತುತ ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಬಹುಶಃ 27 28 ನೋಡಿ ನೋಡಿ. ಈ 27ರಲ್ಲಿ ಇದೀವಿ. ರಾಮಾಯಣ ಆಗಿದ್ದು 26ರಲ್ಲ 25ರಲ್ಲ ನೋಡಿ. 25ರಲ್ಲ 26ರಲ್ಲ. ಹಂಗಾಗಿ ಶ್ವೇತ ಮಾತಾಜಿ ನಾನು ನಿಮ್ಗೆ ಉತ್ತರ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನೀವು ಕೇಳಿದ ಪ್ರಶ್ನೆ ತುಂಬಾ ಮುಖ್ಯ ಅಲ್ಲ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಹಾ ಪ್ರಭುಜಿ, ನಾನು ತಿಳ್ಕೊಳಕ್ಕೆ ಅಷ್ಟೇ ಕೇಳಿದೆ ಪ್ರಭುಜಿ. ಸಾರಿ ನೀವು ನೋಡಿ ಸಾರಿ ಕೇಳುವಂಥದ್ದಲ್ಲ ಇದರಲ್ಲಿ ನೋಡಿ. ಈ ತರದ್ ಯಾವಾಗಾದ್ರೂ ಏನಾದ್ರೂ ಬಂದ್ರೆ ಕೆಲವೆಲ್ಲನು ನೋಡಿ ಕೇಳ್ಬೇಕು. ಈಗ ಅದು ಎಷ್ಟನೇ ಯುಗ, ಇದು ನಮ್ಗೆ ಎಷ್ಟು ಹಿಂದೆ ಆಗಿದ್ದು ಅನ್ನೋದು ಕೂಡ ಒಂದು ಮಾಹಿತಿ ಒಂದು ಮಾಹಿತಿ ನೋಡಿ. ಉದಾಹರಣೆಗೆ ಈಗ ರಾಮಾಯಣ, ಕೆಲವರು ಹೇಳ್ತಾರೆ ರಾಮಾಯಣ ಈ ದ್ವಾಪರ ಯುಗ ಹಿಂದೆ ನಡೆದಿದ್ದು ರಾಮಾಯಣದಲ್ಲಿ ಅಂತ ಹೇಳಿ. ಹಂಗಲ್ಲ, ಎಷ್ಟು ಹಳೇದಿದು ಅಂತ ಹೇಳೋದಕ್ಕೆ ವಿಷಯ ಇದೆ. ಹಾಗಾಗಿ ನೋಡಿ ಯಾವ ಸಂದರ್ಭದಲ್ಲಿ ಆಗಿತ್ತು ನೋಡಿ ಈ ತರ ಇದೆ ಮಾತಾಜಿ. ಸೃಷ್ಟಿ ಕಾಲದಲ್ಲಿ ಅಂತ ಹೇಳೋದು. ಹರೇ ಕೃಷ್ಣ. ಏನಾದ್ರು ವಿಶೇಷ ದಿನಗಳಿದಾವ? ವಿಶೇಷ ಪ್ರಭು ಇವತ್ತು ನಮ್ಮ ಯಜಮಾನ್ರದ್ದು ಬರ್ತಡೇ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಶಾಂಭವಿ ಮಾತಾಜಿ ಮಗಳದ್ದು ಜಾನ್ವಿ ಮಾತಾಜಿ ಬರ್ತಡೇ ಅಂತ ಪ್ರಭುಜಿ. ಹರೇ ಕೃಷ್ಣ. ಶಾಂಭವಿ ಮಾತಾಜಿ ಮಗಳದ್ದು ಮಾತಾಜಿ ಕೋಮಲ ಮಾತಾಜಿ ಅವರೇ, ಅವ್ರ ಹೆಸರೇನು? ಗುಣಶೇಖರ್ ಅಂತ ಪ್ರಭು. ನೋಡಿ ಅವರ ಜನ್ಮದಿನ. ಮತ್ತೆ ಇವರೇನು ಮಾತಾಜಿ? ಶಾಂಭವಿ ಮಗಳು ಮಾತಾಜಿ ಜಾನ್ವಿ. ನೋಡಿ ಇವ್ರಿಗೆ ಭಗವಂತನ ವಿಶೇಷ ಕೃಪೆ ಇರ್ಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ 3 ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ನಾವೆಲ್ಲರೂ ಪ್ರಾರ್ಥನೆಗಳನ್ನ ಸಲ್ಲಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ರಾಮ 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 ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು ದಂಡೋತ್. ಹರೇ ಕೃಷ್ಣ ಪ್ರಭುಜಿ. ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಹರೇ ಕೃಷ್ಣ ಪ್ರಭುಜಿ ದಂಡೋತ್ಪರಣ. ಹರೇ ಕೃಷ್ಣ ಪ್ರಭು ದಂಡೋತ್ಪರಣ. ಹರೇ ಕೃಷ್ಣ. 1 ನಿಮಿಷ ಆಮೇಲೆ ಹೇಳೋಣ. ಎಲ್ಲರೂ ಕೊನೆಯಲ್ಲಿ ದಂಡೋತ್ಪರಣಗಳು ಹೇಳೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞೆ ಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಪ್ರಭು. 18 ಚಾಪ್ಟರ್ ಒಂದು ಅಪ್ಲೋಡ್ ಆಗಿಲ್ಲ ಅಲ್ಲ ಪ್ರಭು ಇನ್ನ? ಹೌದು ಮಾತಾಜಿ, ನನಗೆ ಸಮಯ ತುಂಬಾ ಓಕೆ ನಾನು ಸ್ವಲ್ಪ ಸಮಯ ಬೇಕು ಮಾತಾಜಿ ನನಗೆ. ನಿಮ್ದು ಲೈವ್ ರೆಕಾರ್ಡ್ ಆಗುತ್ತೆ ಅಲ್ಲ ಪ್ರಭು, ಅದು ಹಾಗೆ ಹೋಗಲ್ವಾ ಅದು? ಇಲ್ಲ, ಲೈವ್ ಯಾವುದು ಮಾಡಿಲ್ಲ, ಲೈವ್ ಮಾಡಿಲ್ಲ ಮಾತಾಜಿ. ಒಂದೇ ಒಂದು ಮೊನ್ನೆ ಸೌರಪವನ್ ಪ್ರಭು ಕ್ಲಾಸ್ ಮಾತ್ರ ಮಾಡಿದೆ. ಅದೇ ಸರಿ ಪ್ರಭು, ಅಪ್ಲೋಡ್ ಮಾಡ್ತೀನಿ ಮಾತಾಜಿ, ಸ್ವಲ್ಪ ಸಮಯ ಬೇಕು. ಹರೇ ಕೃಷ್ಣ.